दीनदयालु श्री स्वामी विवेकानंद भारतवे नरेंद्र त्वां वन्दे सिंहं वन्दे। ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾದ ಜಗತ್ತಿನ ಜ್ಞಾನವಾರಿಕೆಯ ಅಪರೂಪದ ಮುತ್ತು ತತ್ವಗಳನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡು ಜ್ಞಾನದಿಂದ ಜಗತ್ತಿಗೆ ಅನುಪಮ ಕೊಡುಗೆಗಳನ್ನು ಸಲ್ಲಿಸಿದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರಿಗೆ ಮೊದಲ ಅಕ್ಷರದವ್ವ ಕೆಲವು ಬಾರಿ ಅನ್ನಕ್ಕಿಂತಲೂ ಅಕ್ಷರದ ಮಹತ್ವ ಹೆಚ್ಚು ಎನ್ನುವುದನ್ನು ಸಾರಿದ ಅಕ್ಷರದವ ತಾಯಿ ಬುಲೆಯವರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ, ಇಲ್ಲಿ ಸಮಾವೇಶಗೊಂಡಿರುವ ಶಿಕ್ಷಕ ಬಳಗವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಈ ಫ್ಯಾನಿನ ಸೌಂಡ್ಗಿಂತ ನಡು ಹೊಸು ಸೌಂಡ್ ಬರುತ್ತಲ್ಲ, ಅದು ಭಾಳ ಡೇಂಜರ್. ಆಮೇಲೆ ನೀವು ಕಲ್ಪನಾ ಮಾಡ್ಕೋಬೇಕು, ನೀವು ಪಾಠ ಮಾಡುವಾಗ ಕ್ಲಾಸ್ನಲ್ಲಿ ಯಾರಾದರೂ ಎರಡು ಹುಡುಗರು ಮೂಲೆಯಲ್ಲಿ ಮಾತಾಡಿದರೆ ಎಷ್ಟು ಸಂಕಟ ಆಗ್ತದಲ್ಲ. ಮೇಲೆ ನಿಂತು ಭಾಷಣ ಮಾಡೋದು ಎಷ್ಟು ಸಂಕಟ ಆಗ್ತದೆ, ಅದನ್ನು ನೀವು ಆಲೋಚನೆ ಮಾಡಬೇಕು ಅಂತ ಆಶಯ ವ್ಯಕ್ತಪಡಿಸಿ ಬಹಳ ಸಂತೋಷ ಆಯಿತು. ಭಗವಂತನ ದಯೆಯಿಂದ ಕಳೆದ 15 ವರ್ಷಗಳಿಂದ ಬೇರೆ ಬೇರೆ ಕಡೆ ನಾನು ಶಿಕ್ಷಕ ದಿನೋತ್ಸವಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆದರೆ ಮೊದಲನೇ ಸಾರಿ ಅತಿ ಕಡಿಮೆ ಸಮಯವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪ ಮಾಡಿರುವುದನ್ನು ನಾನು ಇಲ್ಲೇ ನೋಡಿ. ಸರಿ ಸರ್, ಬರೀತಾರೆ ಏನು ಹೇಳ್ತಾರೆ ಗೊತ್ತಾಗೋದಿಲ್ಲ, ಪೂರ್ತಿ ಕೇಳಿಸ್ಕೊಂಡು ಹೊಡಿತೀವಿ. ಒಮ್ಮೆ ಹಿಂಗಾಗ್ತದೆ. ಇದಕ್ಕೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳೋದು ಅಂತ ಕರೀತಾರೆ, ಪಟ್ಟಂತ ಹೊಡಿಬಾರ್ದು. ಆಮೇಲೆ ನನಗೆ ನಿಜವಾಗಿಯೂ ಖುಷಿಯಾಗಿದೆ ಏನು ಅಂದರೆ, ಎಲ್ಲ ಗುರುಗಳು ಅತಿಥಿಗಳು ತಲೆ ಮೇಲೆ ಟೋಪಿ ಹಾಕ್ಕೊಂಡು ದ್ರೌಪದ ಶಾಲೆ ಮಕ್ಕಳು ಹಾಗೆ ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಿದೆಯಲ್ಲ, ಇದು ನಿಜವಾಗಿಯೂ ಕಾರ್ಯಕ್ರಮವನ್ನಾಗಲೇ ಗೆಲ್ಲಿಸ್ಬಿಟ್ಟಿದೆ, ಕಾರ್ಯಕ್ರಮ ಆಗಲೇ ಗೆದ್ದು ಬಿಟ್ಟಿದೆ. ಈಗ ಹೊಡಿಬೇಕಿತ್ತು ಹೊಡಿಬೇಕು. ಒಮ್ಮೆ ಎಲ್ಲರೂ ಭಾಷಣ ಮಾಡಿ ಹೋದಾಗ ಏನಾರ ಹೇಳಿ ಅಂತಲ್ಲ, ಯಾಕೆ ಏನು ಹೇಳಬಾರ್ದು, ಏನಾರ ಹೇಳಿ ಏನಾರ ಆಗ್ತದೆ. ಅದಕ್ಕೆ ಇದು ಭಾಳ ಗೊಂದಲದ ವಿಷಯ. ಭಾಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹಿರಿಯರು 3 ದಶಕ ಸೇವೆ ಸಲ್ಲಿಸಿ ನಿವೃತ್ತರಾದವರು, 2 ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇರೋರು, ಶಿಕ್ಷಣ ಕ್ಷೇತ್ರವನ್ನೇ ಉಸಿರಾಗಿಸಿಕೊಂಡಿರೋ ನಿಮ್ಮೆಲ್ಲರಿಗೆ ನಾನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಹೃದಯದಿಂದ ಶಿಕ್ಷಕ ದಿನದ ಶುಭಾಶಯಗಳನ್ನು ಕೋರ್ತೇನೆ. ಸಮಾಜದ ನಿರ್ಮಾಣದಲ್ಲಿ, ಸಮಾಜಕ್ಕೆ ಬಲವನ್ನು ತುಂಬುವುದರಲ್ಲಿ ಮತ್ತು ಸಮಾಜವನ್ನು ಮುನ್ನಡೆಸುವುದರಲ್ಲಿ ಶಿಕ್ಷಕ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ. ಅಂತೆಯೇ ನಾಗರಿಕ ಸಮಾಜದ ಎಲ್ಲ ವೈಶಿಷ್ಟ್ಯಗಳು, ಬೆಳವಣಿಗೆಗಳು ಶಿಕ್ಷಕ ಸಮುದಾಯದ ಪರಿಶ್ರಮದ ಫಲಶ್ರುತಿ. ಇವತ್ತು ನಾವು ಹೊರಗೆ ಏನೇನು ನೋಡ್ತೇವೋ, ಏನೇನು ವಿಕಾಸಗಳಾಗಿದ್ದಾವೋ, ಏನೇನು ಬೆಳವಣಿಗೆ ಆಗಿದ್ದಾವೋ, ಏನೇನು ವೈಶಿಷ್ಟ್ಯ ಇದೆಯೋ, ಅದು ಎಲ್ಲದರ ಹಿಂದೆ ಶಿಕ್ಷಕ ಸಮುದಾಯದ ಪರಿಶ್ರಮ ಇರೋದನ್ನು ಅಲ್ಲಿ ಬೆಳೆಯೋದಕ್ಕಾಗುವುದಿಲ್ಲ. ಅಂತಹ ಸಾಕ್ಷರ ಸಂಸ್ಕೃತಿಯ ವಾರಸುದಾರರ ಶಿಕ್ಷಕರನ್ನು, ಅಕ್ಷರ ಸಂಸ್ಕೃತಿಯ ಅಮರ ಶಿಲ್ಪಿಗಳನ್ನು ಗೌರವಿಸುವುದಕ್ಕಾಗಿ
ಕೃತಜ್ಞತೆ ಅರ್ಪಣೆ ಮಾಡುವುದಕ್ಕಾಗಿ ಈ ಶಿಕ್ಷಕ ದಿನವನ್ನು ನಮ್ಮ ದೇಶದಲ್ಲಿ ಆಚರಿಸಬೇಕು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಹುಟ್ಟಿದ ದಿನ ಇದೆ. ಮಾನನೀಯ BU ಅವರು ಚೆನ್ನಾಗಿ ಉಲ್ಲೇಖ ಮಾಡಿದರು. ಅವರೇನಾದರೂ ಇದನ್ನು ಅಪೇಕ್ಷೆ ಪಡದೇ ಇದ್ದರೆ ಬಹುತೇಕ ನೀವು ಇಲ್ಲಿ ಸೇರುತ್ತಿರಲಿಲ್ಲ. ಸತ್ಯ. ರಾಧಾಕೃಷ್ಣನ್ರವರು ಅವರು ಏನು ಅಂದರೆ ಅವರು ನಮ್ಮೆಲ್ಲರ ಪ್ರತಿನಿಧಿ. ಹಿಂದೆ ಈಗ ಮುಂದೆ ಶಿಕ್ಷಕ ಅನ್ನೋ ಶಬ್ದ ಕಿವಿ ಮೇಲೆ ಬಿದ್ದ ತಕ್ಷಣ ಮೊದಲ ಕಣ್ಣಿ ಮುಂದೆ ಬರೋ ಚಿತ್ರನೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಅವರನ್ನು ಗೌರವಿಸುವುದಕ್ಕಾಗಿ ಮತ್ತು ಶಿಕ್ಷಕ ಸಮುದಾಯವನ್ನು ಗೌರವಿಸುವುದಕ್ಕಾಗಿ ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡಿ. ಈ ದಿನಕ್ಕೆ ಶಿಕ್ಷಕರೇ ಕೇಂದ್ರ ವಸ್ತು, ಶಿಕ್ಷಕರೇ ಪ್ರಧಾನ, ಶಿಕ್ಷಕರೇ ಎಲ್ಲ. ಆದರೆ ನನಗೆ ಒಂದು ಏನು ಅನಿಸ್ತದೆ, ಹಳಹಳಿ ಅನಿಸ್ತದೆ ಅಂದರೆ ಟೀಚರ್ಸ್ ಡೇನ ಟೀಚರ್ಸೇ ಸೆಲೆಬ್ರೇಟ್ ಮಾಡೋದು. ನಮ್ಮ ಬೆನ್ನು ನಾವೇ ಕಟ್ಟಿಸ್ಬೋದು. ವಿ ಆರ್ ಟೀಚರ್, ವಿ ಆರ್ ಗ್ರೇಟ್, ವಿ ಆರ್ ನೇಷನ್ ಬಿಲ್ಡರ್ಸ್. ಅವ್ರು ಹೇಳಿದ್ರು ನಿರೂಪಣೆ ಮಾಡೋದು. ಪೊಲೀಸ್ ಇಲ್ಲ ಅನ್ನೋದು ಇಲ್ಲ, ಇಂಜಿನಿಯರ್ ಇಲ್ಲ ಅನ್ನೋದು ಇಲ್ಲ, ನಾವೇನದು ಏನೂ ಇಲ್ಲ ಅಂತ ನಾವು ಹೇಳೋದು ಮತ್ತು ನಾವೇ ತಪ್ಪಾಗ. ಇದು ಒಂದು ನನಗೆ ಭಾಳ ಕೆಟ್ಟ ಅನಿಸ್ತದೆ. ಅಫ್ಕೋರ್ಸ್ ಅದು ಎಲ್ಲ ತಲೆ ಬರಲಿಕ್ಕಿಲ್ಲ, ಆದರೆ ವಿಚಾರ ಮಾಡಬೇಕು. ಬೇರೆಯವರು ಯಾರಾದರೂ ಕೂಡಿ ನಮ್ಮನ್ನು ಕರೆಸಿ ಶಿಕ್ಷಕ ದಿನಾಚರಣೆ ಮಾಡಿ ನಮಗೊಂದು ಗುಲಾಬಿ ಹೂ ಕೊಟ್ಟಿದ್ದು ನಮ್ಮ ಶ್ರಮ ಎಲ್ಲ ಮಾಡ್ಬೋದು. ಏನು ಭಾಳ ಅಪೇಕ್ಷೆ ಮಾಡೋದಿಲ್ಲ ಶಿಕ್ಷಕರಾದವರು. ಆದರೆ ಇವತ್ತು ಮಾತ್ರ ನಮಗೆ ಹೃದಯ ತುಂಬಿ ಬರ್ತದೆ. ಸಾಹೇಬರು ಹೇಳಿದ್ರು ನಮ್ಗೆ ಹೆದರ್ತಾರೆ ಅಂತ. ಎಷ್ಟು ಹೆದರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಭಾಳ ಹೆದರ್ತಾರೆ ಎಲ್ಲ ಕಡೆ. ಬೇರೆ ಕಡೆ ಸಾಹೇಬ್ರಂದ್ರೂ ಒಂದಿಷ್ಟು ಮಂದಿ ಉಸಿರಾಟ ನಿಂತ್ಬಿಡ್ತದೆ. ಮತ್ತು ಸರ್ ಹೇಳಿದರು, BO ಸರ್, ನಾನಂದ್ರೆ ಇವರೆಲ್ಲ ಹೆದರ್ತಾರೆ, ನಾನು ಒಂದೂ ನೋಟಿಸ್ ಕೊಟ್ಟಿಲ್ಲ ಅಂತ. ನಾನು ಹೇಳ ಸಣ್ಣವನು ನಿಜವಾಗ್ಲೂ BO ಹಿಂದೆ ಇರಬೇಕು. ನೋಟಿಸ್ ಕೊಡಲಾರ್ದ ಕೆಲಸ ತಗೊಳ್ಳೋಕೆ ಆಫೀಸರ್ ಅಂತ ಕರೀತಾರೆ. ನೋಟಿಸ್ ಕೊಟ್ಟು ಹೆದರಿಸಿ ವಿಸಿಟ್ ಮಾಡಿ ತಹಶೀಲ್ದಾರ್ದು, AEದು, MLA ಹೆದರಿಗೆ ಹೇಗೆ ಕೆಲಸ ತಗೊಳ್ಳೋರಿಗೆ ಏನು ದೊಡ್ಡ ಮಾತು. BO ಬರ್ತಾರಂತ ಕೆಲಸ ಮಾಡೋದಕ್ಕಿಂತಲೂ BO ಖುಷಿ ಪಡಬೇಕಂತ ಕೆಲಸ ಮಾಡೋದು ಭಾಳ ಮಜಾ ಇದೆ. ಅವ್ರು ಇನ್ನೊಂದು ಮಾತು ಭಾಳ ಚಂದ ಅಂದ್ರೆ, ನಾನು 15 ವರ್ಷ ಎಲ್ಲೂ ಕೇಳಿದ್ದೇ ಇಲ್ಲ. ವರ್ಷ ಪೂರ್ತಿ ಅವರು ಗ್ಯಾದರಿಂಗ್ ಇರ್ತಾವು, ಇದು ನನ್ನ ಗ್ಯಾದರಿಂಗ್ ಅಂತಾವೆ. ಏನು ಮಾತಾಡಿದ್ರು ಇದು ಸಚ್ಚಿದ್ದು, ಹೃದಯ ಸಚ್ಚಿದ್ರಂತೆ ಅಷ್ಟೇ ಮಾತು ಬರ್ತಾವೆ. ಭಾಳ ಖುಷಿ ಆಯಿತು. ಅಂಥ ಶಿಕ್ಷಕರು ರಾಷ್ಟ್ರ ನಿರ್ಮಾಪಕರು, ರಾಷ್ಟ್ರ ರಕ್ಷಕರು ಅನ್ನೋದು ಇತಿಹಾಸದಿಂದ ನಮಗೆ ತಿಳಿಯುವಂಥ ಸಂಗತಿ. ಮತ್ತು ಯಾರಿಗೆ ಶಿಕ್ಷಕರು ಅನ್ನಬೇಕು, ಇದಕ್ಕೆ ಇಂಥದ್ದೇ ವ್ಯಾಖ್ಯಾನ ಇಲ್ಲ, ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಇಲ್ಲ. ಒಂದು 2-3 ನಾನು ಓದಿರೋದನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ. ಯಾರು ವ್ಯಕ್ತಿಯ ಆತ್ಮವನ್ನು ಜಾಗೃತಗೊಳಿಸುವರೋ, ಯಾರು ವ್ಯಕ್ತಿತ್ವಕ್ಕೆ ಮೆರುಗು ನೀಡುವರೋ, ಯಾರು ಬುದ್ಧಿಗೆ ಬಲ ನೀಡಿ ಹೃದಯದಲ್ಲಿ ಭಾವವನ್ನು ವಿಕಾಸ ಮಾಡುವರೋ ಅವರಿಗೆ ಶಿಕ್ಷಕರು ಎಂದು ಕರೆಯುತ್ತಾರೆ. ನನ್ನೊಂದು ಪ್ರಾರ್ಥನೆ ಇದೆ, ನೀವು ಚಪ್ಪಾಳೆ ಹೊಡಿಬೇಕಂದ್ರೆ ಪೂರ್ಣ ಹೊಡಿಬೇಕು. ಇಲ್ಲಾಂದ್ರೆ ಈ ಡೆಫಿನೇಷನ್ ನಾ ಹೇಳಿ ಚಲೋ ಇತ್ತು ಇಲ್ವೋ, ನಾ ಹೇಳಿ ಸರಿ ಇತ್ತಿಲ್ವೋ, ನೀವು ಪೂರ್ಣ ಹೊಡಿಬೇಕಿತ್ತಲ್ಲ. ನೀವು ಹಿಂದೆ ಶಾಲೆ ಕಲಿಸ್ಬೇಕು ಹುಡುಗರಿಗೆ, ಶಾಲೆಗೂ ಹಿಂದೆ ಹೇಳ್ಬೇಕು ನೀವು. ಆಮೇಲೆ ಸಮಾರಂಭದೊಳಗಡೆ 2 ಮಂದಿ 4 ಮಂದಿ ಚಪ್ಪಾಳೆ ಹೊಡೆದವ್ರು ಭಾಳ ಆಗ್ತಿರ್ತಾವೆ. ಇದು ಶಿಕ್ಷಣದಲ್ಲಿ ಕ್ರಾಂತಿ ಅಂತ ಒಂದು ಪುಸ್ತಕ ಇದೆ. ಓಶೋ ಅವರು ಬರೆದಿರುವಂಥ ಪುಸ್ತಕ. ದಯಮಾಡಿ ನೀವು ರಿಟೈರ್ ಆಗೋದ್ರೊಳಗಡೆ ಒಂದು ಪುಸ್ತಕ ಓದಿ. ವಾಟ್ ಈಸ್ ಎ ಟೀಚರ್ ಅಂತ ಅರ್ಥ ಆಗುತ್ತೆ, ಆ್ಯಂಡ್ ವಾಟ್ ಈಸ್ ಎಜುಕೇಷನ್ ಅನ್ನೋದಕ್ಕೆ ಅರ್ಥ ಆಗುತ್ತೆ. ಬಹಳ ಸುಂದರ ಪುಸ್ತಕ. ಆ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಯಾರು ವ್ಯಕ್ತಿಯ ಆತ್ಮವನ್ನು ಜಾಗೃತಗೊಳಿಸುವರೋ, ವ್ಯಕ್ತಿತ್ವಕ್ಕೆ ಮೆರುಗು ನೀಡುವರೋ ಮತ್ತು ಬುದ್ಧಿಗೆ ಬಲ ನೀಡಿ ಹೃದಯವನ್ನು ಅರಳಿಸುವರೋ, ವಿಕಾಸಗೊಳಿಸುವರೋ ಅವರಿಗೆ ಶಿಕ್ಷಕ ಎನ್ನುತ್ತಾರೆ ಅಂತ ಒಂದು ಮಾತು. ಹಿರೇಮಗಳೂರು ಕಣ್ಣನವರು ಒಂದು ಪುಸ್ತಕ ಇದೆ, ಕಣ್ಣನ ನೋಟ. ಅದರೊಳಗೆ ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಏನು ಬರೀತಾರೆ ಅಂದರೆ ಎಷ್ಟು ಚಂದ ಇದೆ, ನೀವು ಕೇಳಿರಬೇಕು. ತಾನು ಅಳಿದು ಹೋಗುತ್ತಾ ಬೇರೆಯವರಿಗೆ ಬೆಳಕು ನೀಡುವ ಮೇಣದ ಬತ್ತಿ ಶಿಕ್ಷಕ ಅಂತ ಬರೆದಿದ್ದಾರೆ. ಈ ಬತ್ತಿಯ ಬೆಳಕಿನಲ್ಲಿಯೇ ವಿದ್ಯಾರ್ಥಿಯಾದವನು ಶ್ರದ್ಧಾ ಭಕ್ತಿಗಳನ್ನು ಕಂಡುಕೊಂಡು ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ. ಅದೇ ಪುಸ್ತಕದಲ್ಲಿ
ಸರ್ ವಿಲಿಯಂ ಆಸ್ಲರ್ ಅನ್ನೋರು ಒಂದು ವ್ಯಾಖ್ಯಾನ ಮಾಡಿದ್ರು. ಇದು ಬಹಳ ಚಂದ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ತನಗಿಂತಲೂ ಕಿರಿಯರಾದವರಿಗೆ ನೆರವಾಗಲು ಕಾತರನಾಗಿರುವ ಹಿರಿಯ ವಿದ್ಯಾರ್ಥಿ. ಕೋಟಿಸುವ ತನಗಿಂತಲೂ ಕಿರಿಯರಾದವರಿಗೆ ನೆರವಾಗಲು, ಸಹಾಯ ಮಾಡಲು, ಸುಗಮಕಾರನಾಗಲು, ಕೈ ಹಿಡಿದು ಮುನ್ನಡೆಸಲು ಕಾತರನಾಗಿರುವ ಹಿರಿಯ ವಿದ್ಯಾರ್ಥಿ. ಶಿಕ್ಷಕ ಅಂದರೆ ಸೀನಿಯರ್ ಸ್ಟೂಡೆಂಟ್. ಟೀಚರ್ ಮೀನ್ಸ್ ಸೀನಿಯರ್ ಸ್ಟೂಡೆಂಟ್ ಹೂ ಆಲ್ವೇಸ್ ವಿಶ್ ಟು ಹೆಲ್ಪ್ ಜೂನಿಯರ್ ಸ್ಟೂಡೆಂಟ್ಸ್. ದಟ್ ಈಸ್ ಕಾಲ್ಡ್ ಟೀಚರ್. ಮತ್ತು ಟೀಚರ್ ಅಂದರೆ ಟೀಚರ್, ಅದಕ್ಕೆ ಅರ್ಥ ಇಲ್ಲ. ಟೀಚರ್ಗೆ ಅರ್ಥ ಇಲ್ಲ, ಅದನ್ನು ವ್ಯಾಖ್ಯಾನ ಮಾಡೋಕ್ಕೆ ಬರುವುದಿಲ್ಲ, ಅದನ್ನು ಅನುಭವಿಸಬೇಕು. ಈಗ ನಿಮ್ಮ ಕಣ್ಣು ಮುಂದೆ ನಿಮಗೆ ಕಲಿಸಿದ ಟೀಚರ್ ಚಿತ್ರ ಬಂದರೆ ಏನು ಹೃದಯದೊಳಗೆ ಆನಂದ ಹುಟ್ಟುತ್ತದಲ್ಲ, ಅದು ಮಂತ್ಲಿ ಪೇಮೆಂಟ್ ಪಾಸ್ಬುಕ್ ಬಿಲ್ಲ ಬರಲ್ಲ. ಆಮೇಲೆ ಬೇಕಾದ್ರೂ ಈಗ ಮೊನ್ನೆ 7th ಡೇ ಬಂತಲ್ಲ, ಅವಾಗಲೂ ಅಷ್ಟು ಖುಷಿ ಆಗೋದಿಲ್ಲ. ನಮ್ಮ ಟೀಚರ್ ನೆನಪಾದಾಗ ಅವ್ರು ಹೇಳಿದ್ದೊಂದು ಮಾತು, ಅವ್ರು ಆಡಿದ್ದೊಂದು ಆಟ, ಅವ್ರು ಹೇಳಿದ್ದೊಂದು ಮಾತು ನಮ್ಮನ್ನು ಹೆಂಗೆ ಪುಳಕಿತ ಮಾಡ್ತದಲ್ಲ. ಆ ಪುಳಕಿತಕ್ಕೆ ಮೀನಿಂಗ್ ಇಲ್ಲ, ಟೀಚರ್ಗೆ ಮೀನಿಂಗ್ ಇಲ್ಲ. ನಾನು ದಾವಣಗೆರೆಗೆ ಹೋದಾಗ ಒಬ್ಬರು ಲೆಕ್ಚರ್ ಭಾಷಣ ಮಾಡ್ತಾರೆ. ಪುಳಕಿತ ಅನ್ನೋ ಪದದ ಅರ್ಥ ಹೇಳಬೇಕು. ಪುಳಕಿತ ಒಂದು 5-6 ಜನ ಭಾಷಣ ಮಾಡಿದ್ರು, ಯಾರೂ ಸ್ಯಾಟಿಸ್ಫೈ ಆಗಲಿಲ್ಲ. M.N. ವಿಶ್ವನಾಥನ್ ಅವರು ಭಾಷಣ ಇತ್ತು. ಅವ್ರು ಬಂದು ವೇದಿಕೆ ಮೇಲೆ ಇಷ್ಟೇ ಭಾಷಣ ಏನು ಪುಳಕಿತ ಪದದ ಅರ್ಥ ಹೇಳಿ ಅವ್ರು ಬಂದರು. ನಾನು ಅತಿಥಿಗಳೊಬ್ಬರ ಮನೆಗೆ ಹೋಗಿದ್ದೆ. ತೊಟ್ಟಿನಲ್ಲಿ ಕೂಸಿತ್ತು. ನಾನು ಕೂಸಿನ ಪಕ್ಕ ಹೋದೆ, ಅದರ ಪಾದವನ್ನು ಚುಂಬಿಸಿದೆ, ಅದು ನಕ್ಕಿತು, ನನಗೆ ಪುಳಕಿತವಾಯಿತು ಅಂತ ಹೇಳಿದರು. ಅಂದರೆ ಟೀಚರ್ ಯಾವುದನ್ನು ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲವೋ, ಯಾವುದನ್ನು ಪದಗಳಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲವೋ ಅಂಥ ಸ್ಥಾನ, ಅಂಥ ಭಾವಕ್ಕೆ ಶಿಕ್ಷಕ ಅಂತ ಕರೀತಾರೆ. ಇಂಥ ಶಿಕ್ಷಕ ಸಂಸ್ಕೃತಿಯ ವಾರಸುದಾರರು ನಾವು. ನಮ್ಮನ್ನು ಯಾರೂ ಡೆಫಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ನಮ್ಮದೇ ಆದಂಥ ಒಂದು ಪ್ರೌಢಿಮೆ ಇದೆ, ಅಹಂ ಇದೆ, ಅಭಿಮಾನ ಇದೆ, ಸೆಲ್ಫ್ ಎಸ್ಟೀಮ್ ಇದೆ. ಇಂಥ ಶಿಕ್ಷಕ ಸಂಸ್ಕೃತಿಯ ವಾರಸುದಾರರ ನಮ್ಮ ಮೇಲೆ ಬಹಳ ದೊಡ್ಡ ಸೂಕ್ಷ್ಮ ಹೊಣೆಗಾರಿಕೆ. ಲಿಸನ್ ದಿಸ್ ಕೇರ್ಫುಲಿ. ಎಂಥ ಹೊಣೆಗಾರಿಕೆ ಇದೆ ಅಂದರೆ, ಏನು ಒಳ್ಳೆಯದು ನಡೆದರೂ ನಮ್ಮನ್ನೇ ಹೊಣೆಗಾರನನ್ನಾಗಿ ಮಾಡುತ್ತೆ ಸಮಾಜ. ಅಕಸ್ಮಾತ್ ಏನಾದರೂ ಅವಘಡ ನಡೀತು ಅಂದರೆ ಅದಕ್ಕೂ ನಮ್ಮನ್ನೇ ಹೊಣೆಗಾರನನ್ನಾಗಿ ಮಾಡುತ್ತೆ. ಇಂಡೈರೆಕ್ಟ್ಲಿ ಸಮಾಜ ಒಪ್ಕೊಂಡಿದೆ. ಸಮಾಜದ ಎಲ್ಲ ಏಳಿಗೆಗಳಿಗೆ, ಆಗುಹೋಗುಗಳಿಗೆ ಶಿಕ್ಷಕರೇ ಕಾರಣ. ಈ ಹಿನ್ನೆಲೆಯಲ್ಲಿ ಶಿಕ್ಷಕರಾದ ನಮ್ಮ, ಸಾಕ್ಷರ ಸಂಸ್ಕೃತಿಯ ವಾರಸುದಾರರಾದ ನಮ್ಮ ಹೊಣೆಗಾರಿಕೆಯನ್ನು ಬಟ್ಟಿ ಇಳಿಸಿ ನೋಡೋದಾದರೆ 2 ಶಬ್ದಗಳಲ್ಲಿ ಅದನ್ನು ಭಾಗ ಮಾಡೋದು. ವಾಟ್ ಈಸ್ ದ ಟೀಚರ್ ಜಾಬ್? ಟೀಚರ್ ಕೆಲಸ ಏನು? ಈಗ ಇವ್ರು ಬಂದು ಟೀಚರ್ ಏನು ಮಾಡಬೇಕು, ಟೀಚರ್ ಕೆಲಸ ಏನು ಅಂತ ಹೇಳ್ತಾ ಇದ್ದಾರೆ ಅಂತ ಭಾವಿಸ್ಬಾರ್ದು. ಶಿಕ್ಷಕರಾದ ಹೊಣೆಗಾರಿಕೆ ಏನು? ಶಿಕ್ಷಕರಾದ ಹೊಣೆಗಾರಿಕೆ 2 ಒಂದು ಕಲಿಸುವುದು, 2ನೇ ಕಲಿಯುವುದು. 2 ಕೆಲಸ ನಮ್ಮ ಮುಂದೆ. ನಂಬರ್ 1 ಕಲಿಸುವುದು, ನಂಬರ್ ಟು ಈಗ ಮಜಾನ. ಏನು ಕಲಿಸೋದು ಅಂದರೆ ಏನನ್ನ ಕಲಿಬೇಕು ಅನ್ನೋದನ್ನು ಕಲಿಸೋದು. ಏನು ಕಲಿಬೇಕು ಅಂದರೆ ಏನನ್ನ ಕಲಿಸಬೇಕು ಅನ್ನೋದನ್ನು ಕಲಿಬೇಕು. ದಟ್ಸ್ ಆಲ್. ಮುಗಿತು ಶಿಕ್ಷಕ ಜವಾಬ್ದಾರಿ. ಲಕ್ಷ್ಯ ಕೊಟ್ಬಿಡಲಿಕ್ಕೆ ಚಪ್ಪಾಳೆ ಆಗದೆ ಹೇಳಿ. ನಮ್ಮ ಕೆಲಸ ಏನು ಅಂದರೆ ಕಲಿಸೋದು, ಟೀಚಿಂಗ್. ಏನು ಟೀಚ್ ಮಾಡೋದು ನಾವು ಅಂದರೆ ಅವ್ರು ಏನು ಕಲಿಬೇಕು ಅಂತ ಅವ್ರಿಗೆ ಕಲಿಸೋದು ನಾವು. ನಾಳೆ ಅವ್ರು ಬದುಕೋರಿದ್ದಾರೆ, ಜೀವನ ನಡೆಸೋರಿದ್ದಾರೆ, ದೂರ ನಡೆಯೋರಿದ್ದಾರೆ. ಅಂಥವರಿಗೆ ಏನನ್ನ ಕಲಿಯಬೇಕು ಅನ್ನೋದನ್ನು ನಾವು ಕಲಿಸಬೇಕು ಮತ್ತು ಅವ್ರಿಗೆ ಏನು ಕಲಿಸಬೇಕು ಅನ್ನೋದನ್ನು ನಾವು ಕಲಿಯಬೇಕು. ಈಗ ಸಮಾಜ ಬಹಳ ಬದಲಾವಣೆ ಆಗಿದೆ. ಪರಿಸ್ಥಿತಿ ಹಿಂದೆ ಇದ್ದ ಹಾಗೆ ಇಲ್ಲ. ಸಮಾಜದಲ್ಲಿ ಶಿಕ್ಷಕ ಸಮುದಾಯದಿಂದ ನಿರೀಕ್ಷೆಗಳು ಬದಲಿಯಾಗಿದೆ. ಟ್ರೆಂಡ್ ಚೇಂಜ್ ಆಗಿದೆ. ಮೊದಲು ಹೇಗಿತ್ತು? ಶಾಲೆಗೆ ಬರೋ ಮಕ್ಕಳಿಗೆ 2 ಅಕ್ಷರ ಬರೆಯೋದಕ್ಕೆ 4 ಅಕ್ಷರ ಓದೋದಕ್ಕೆ ಕಲಿಸಿದ್ರೆ ವಿಲ್ ಬಿ ಬೆಸ್ಟ್ ಟೀಚರ್. ಯಾರು ಚಲೋ ಟೀಚರ್ ಅಂದ್ರೆ ಶಾಲೆಗೆ ಎಲ್ಲ ಹುಡುಗರಿಗೂ ಓದಾಕ್ ಬರಬೇಕು, ಬರೆಯಕ್ಕೆ ಬರಬೇಕು, ಲೆಕ್ಕ ಮಾಡಕ್ಕೆ ಬರಬೇಕು, ಅವ್ರು ಬೆಸ್ಟ್ ಟೀಚರ್. ಮತ್ತು ನಮಗೆ, ನಮ್ಮ ಹಿಂದಿನವರಿಗೆ ಇದನ್ನಷ್ಟೇ ಕಲಿಸ್ತಿದ್ರು. ಮತ್ತು ಆಗ ಶಾಲೆಗೆ ಬರೋ ಮಕ್ಕಳೆಲ್ಲ ಇನ್ನೋಸೆಂಟ್ ಚಿಲ್ಡ್ರನ್, ಮುಗ್ಧರು. ಅವ್ರ ಪಾಲಕರಿಗೂ ಬಹಳ ಅವೇರ್ನೆಸ್ ಇರಲಿಲ್ಲ. ಅವ್ರಿಗೆ ನಿರೀಕ್ಷೆಗಳ ಪ್ರಮಾಣ ಬಹಳ ಕಡಿಮೆ ಇತ್ತು. ಶಾಲೆಗೆ ಪಾಲಕರು ಬಂದರೆ ಶಿಕ್ಷಕರ ಮುಂದೆ ಏನು ಬೇಡಿಕೆ ಹೇಳ್ತಿದ್ರು? 2 ಬಡೀರಿ, ಚೆನ್ನಾಗಿ ಕಲಿಸಿ, 2 ಹೇಳ್ತಿದ್ರು. ಅವ್ರ ನಿರೀಕ್ಷೆಗಳು ತುಂಬ ಕಡಿಮೆ ಇತ್ತು. ಮತ್ತು ಮಕ್ಕಳ ಮನಸ್ಸೊಳಗಡೆ ಭಯ ಇತ್ತು, ಭಕ್ತಿ ಇತ್ತು,
ಶ್ರದ್ಧೆ ಇತ್ತು, ನಿಷ್ಠೆ ಇತ್ತು, ಅಳಿಸಲಾದಂಥ ಪ್ರೇಮ ಇತ್ತು. ದುರ್ದೈವಕ್ಕೆ ಈಗ ಪರಿಸ್ಥಿತಿ ಹಂಗಿಲ್ಲ. ನಂಬರ್ 1, ಮಕ್ಕಳು ಯಾರು ಮುಗ್ದಿರಿಲ್ಲ. ದೇ ಆರ್ ನಾಟ್ ಇನ್ನೋಸೆಂಟ್ ಎಟ್ ಆಲ್. ಒಟ್ಟು ರಾಂಗ್ ಜಡ್ಜ್ಮೆಂಟ್ ಮಾಡೋದು, ಸಸ್ಪೆಂಡೆಡ್ ಜಡ್ಜ್ಮೆಂಟ್ ಅಂತ ಕರೀತಾರೆ. 1ನೇ ಕ್ಲಾಸ್ನಾಗ ಬಂದು 1ನೇ ದಿನ ಕೂತು ಹುಡುಗ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ನಮ್ಮ ಬಗ್ಗೆ ಅಷ್ಟಲ್ಲ, ನಮ್ಮ ಶಾಲೆಗೆ ಯಾರ್ಯಾರು ಅದಾರೋ ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದು ಅಫ್ಕೋರ್ಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸಿಗ್ನೇಚರ್. ಒಳ್ಳೆ ಬೆಳವಣಿಗೆ. ಮೊದಲನೇದು ಅವರು ಮುಗ್ದ್ರಿಲ್ಲ, ಎರಡನೇದು ಅವರು ವರ್ಚುವಲ್ ಜಗತ್ತಿಗೆ ಹತ್ತಿರವಾದಂಥ ಮಕ್ಕಳು. ಇವರಿಗೆ ಜನ್ ಜಡ್ ಮಕ್ಕಳು ಅಂತ ಕರೀತಾರೆ. ಜನ್ ಜಡ್ ಮಕ್ಕಳು 1990 ಈ ಕಡೆ ಯಾರ್ಯಾರು ಹುಟ್ಟಿದಾರಲ್ಲ, ದೇ ಆಲ್ ಆರ್ ಜನ್ ಜಡ್ ಚಿಲ್ಡ್ರನ್. ಜನ್ ಜಡ್ ಚಿಲ್ಡ್ರನ್. ಜನ್ ಜಡ್ ಚಿಲ್ಡ್ರನ್ ಅಂದ್ರೆ ಆಜು ಬಾಜು ಏನಾಗುತ್ತೆ ಏನೂ ಗೊತ್ತಿರಲಿಲ್ಲ, ಚಂದ್ರಲೋಕ ಏನಾಗುತ್ತೆ ಎಲ್ಲ ಗೊತ್ತಿರ್ತದೆ. ಜನ್ ಜಡ್ ಅವರು ವರ್ಚುವಲ್ ಜಗತ್ತಿಗೆ ಹತ್ತಿರ ಇದ್ದಾರೆ, ನೈಜ ಜಗತ್ತಿಗೆ ದೂರ ಇದ್ದಾರೆ. ಆ್ಯಂಡ್ ದೇ ಆರ್ ಸೆಕೆಂಡ್ ಚಿಲ್ಡ್ರನ್ಸ್. ಸೆಕೆಂಡ್ ಚಿಲ್ಡ್ರನ್ಸ್ ಅಂದರೆ ಅವ್ರಿಗೆ ಸೆಕೆಂಡ್ ಅಂದ್ರೆ ಹಾರ್ಟ್ ಟೈಮ್. ಅವರು ಏನೇ ನೋಡ್ತಾರಲ್ಲ, ಏನು ಮೊಬೈಲಲ್ಲ, ಮೊಬೈಲ್ನಾಗ ನೋಡ್ತಾರೆ. ನಾನು ಹಿಂಗೆ ಟೆಸ್ಟ್ ಮಾಡಿ ನೋಡಿ, ನೀವೇನೇ ನೋಡ್ತೀರಿ ಎಲ್ಲ ಗೊತ್ತಾಯ್ತು. ಹಿಂಗೆ ಸಾಲೆ ಮಾಡ್ಬೇಕ್ರಿ. ನಾವು ಏನು ಮಾಡ್ತೀವಿ ಅನ್ಕೋತೀವಿ, ನೋಡೋ ಎಲ್ಲ ಹೇಳ್ತೀನಿ, ಏನು ಹೇಳ್ಬೇಡಿ, ಸುಮ್ಮನೆ ಕೇಳೋ ಎಲ್ಲ ಹೇಳ್ತಾರೆ, ಅದನ್ನು ನೋಡ್ಕೊತೀವಿ. ಇಷ್ಟೇ ಪಾಠ ಮಾಡೋದು, ಇಷ್ಟೇ. ದಿಸ್ ಇಸ್ ಎ ಬ್ಯೂಟಿಫುಲ್ ಟೆಕ್ನಿಕ್. ಬಿಸಿ ಎಂದರೇನು ಪ್ರಶ್ನೆ, ಅದು ಹೋಗಿ ಶಾಲೆಗೆ ಬಿಸಿ ಅಂದ್ರೆ ಯಾರು ಹೇಳ್ತೀರಿ ಅಂತ ಕೇಳಬಾರ್ದು. ಏನಾದ್ರು ಒಂದು ಪ್ರಯೋಗ ಮಾಡಿ, ಒಂದು ಖಾಲಿ ಚಾದ ಕಪ್ ಇಟ್ಕೊಂಡು ಇದರ ಚಹಾ ಐತಿ ಅಂತ ಕಲ್ಪನೆ ಮಾಡ್ಕೊಡ್ರಿ. ಇದು ಮುಟ್ಟಕ್ಕಾಗೋದು, ಇಲ್ಲಿ ಇಡ್ತೀನಿ, ಏನಾಯ್ತು ಅಂತ ಕೇಳಿ ಅದಕ್ಕೆ 10 ಶಬ್ದ 10 ಮಕ್ಕಳು ಹೇಳಿಲ್ಲ ಅಂದ್ರೆ ನನಗೆ ನಾವೇನಂತೀವಿ, ಇವ್ರಿಗೇನು ಗೊತ್ತಿರ್ತೀವಿ. ಸುಮ್ಮನೆ ಅದೇನಂತ ಸಾಧನೆ ಮಾಡಿದ್ದಾರೆ. ಮತ್ತು ನೀವು ತಲೆ ಇಟ್ಕೊಂಡ್ರೆ ನಾ ಎಂದು ಟ್ರಾನ್ಸ್ಫರ್ ಆಗಿ ಹೋಗ್ತೇನೆ, ನಮಗೆ ಗೊತ್ತಿಲ್ಲ. ನಾವು ಟ್ರಾನ್ಸ್ಫರ್ ಆಗಿ ಹೋದ ದಿವಸ ಸಣ್ಣ ಹಬ್ಬ ಆಗೋದಿರ್ತದೆ. ನಮಗೆ ತಿಳ್ಕೊಂಡಿದ್ದೀವಿ, ನನ್ನಿಂದಲೇ ಆ್ಯಕ್ಚುಲಿ ವಿ ಆರ್ ನಾಟ್ ನೆಸೆಸರಿ ಇಟ್ ಆಲ್. ಈಗಂತೂ ಶಾಲೆಗೆ ನಮ್ಮ ಅಗತ್ಯನೇ ಇಲ್ಲ, ಅವ್ರಿಗೆಲ್ಲ ಬರ್ತದೆ. ಈಗ ಅವರು ಜನ್ ಜಡ್ ಚಿಲ್ಡ್ರನ್, ದೇ ಆರ್ ಸೆಕೆಂಡ್ ಚಿಲ್ಡ್ರನ್. ಅವರು ರೀಲ್ಸ್ ನೋಡ್ತಾರೆ. ಆ ರೀಲ್ಸ್ ಎಷ್ಟು ಹೊತ್ತು ನೋಡ್ತಾ ಇದ್ದಾರೆ ಅವರು ಅಂದರೆ ಸೆಕೆಂಡ್ಸ್. 1 ಸೆಕೆಂಡ್ಗಿಂತ ಹೆಚ್ಚಿಗೆ ರೀಲ್ಸ್ ಅವರು ನೋಡ್ತಾ ಇಲ್ಲ. ಮತ್ತು ಅವರು ಹೆಚ್ಚು ಕಡಿಮೆ 5 ವರ್ಷ 9 ತಿಂಗಳಿಂದ ನೋಡ್ತಾ ಇರ್ತಾರೆ ಫೋನ್. ನಮ್ಮ 5 ವರ್ಷಕ್ಕೆ ಬರ್ತಾರಲ್ಲ, 5 ವರ್ಷ 10 ತಿಂಗಳು ಬರ್ತಾರೆ. 1 ತಿಂಗಳು ಬಿಟ್ಟಿಲ್ಲ. ಯಾಕೆ ಬಿಟ್ಟಿದ್ರೆ ಅವ್ರು ಹಿಡಿಯಕ್ಕೆ ಬರೋದಿಲ್ಲ, ಅವ್ರು ಹಿಡ್ಕೊಂಡಿರ್ತಾರೆ, ಅದು ಬೇರೆ. ಒಂದೊಂದು ಯಾವುದೋ ವಿಡಿಯೋ ತೋರಿಸಿದ್ರು ಸರ್, ನಮ್ಗೆ ಎಷ್ಟು ಕೆಟ್ಟ ಅನಿಸ್ತಂದ್ರೆ, ಡೆಲಿವರಿ ಮಾಡೋ ಡಾಕ್ಟರ್ ಕೈಯಾಗೂ ಮೊಬೈಲ್ ಐತಿ, ನರ್ಸ್ ಕೈಯಾಗೂ ಮೊಬೈಲ್ ಐತಿ, ಮತ್ತು ಪ್ರೆಗ್ನೆಂಟ್ ಇದ್ದಕ್ಕೆ ಕೈಯಾಗೂ ಮೊಬೈಲ್ ಐತಿ. ಹೊರಗೆ ಒಂದು ಕೂಸಿ ಏನು ಮಾಡಬೇಕು? ರೈಟ್ ಅಂಡರ್ಸ್ಟ್ಯಾಂಡ್. ನಾವು ಸುತ್ತು ನೋಡ್ತದೆ, ಅವರು ಎಂಗೇಜ್ ಇರ್ತಾರೆ, ಇವರು ಎಂಗೇಜ್ ಇರ್ತಾರೆ, ಅವನು ಎಂಗೇಜ್ ಆಗಲ್ಲ, ನಾನು ಎಂಗೇಜ್ ಆಗಬೇಕಲ್ಲ. ಇಟ್ ಆಲ್ವೇಸ್ ಸರ್ಚ್, ಅದು ಹುಡುಕ್ತಿರ್ತದೆ ಮೊಬೈಲ್ ಎಲ್ಲಿ, ಮೊಬೈಲ್ ಎಲ್ಲಿ. ಹಿಂಗೆ 5 years 9 months ಅವ್ರು ಫೋನ್ ಬಳಸ್ಯಾರ. ಮತ್ತು ಫೋನ್ನೊಳಗೆ ಯಾವುದನ್ನು ಅವರು 2, 3, 1.5 ಸೆಕೆಂಡ್ಗಿಂತ ಹೆಚ್ಚು ನೋಡಿಲ್ಲ. ಅಂಥ ವ್ಯವಧಾನದ ಕೊರತೆ ಇರುವಂಥ, ತಾಳ್ಮೆಯ ಕೊರತೆ ಇರುವಂಥ, ಮುಂದಿನ ಅಪೇಕ್ಷೆ ಪಡುವಂಥ ಮಕ್ಕಳನ್ನ 45 ನಿಮಿಷ ನಾವು ಕುಂದಿರಿಸ್ಕೊಂಡು ಕಲಿಸ್ಬೇಕು. ದಿಸ್ ಇಸ್ ದ ಒರಿಜಿನಲ್ ಚಾಲೆಂಜ್. ಏನು ಸರ್? ಯಾರೇನಾದ್ರು ಹೇಳ್ಬೋದು, ಮಾಸ್ತರ್ಗೆ ಭಾಳ ಈಸಿ, ಇದು ಪವಿತ್ರವಾದ ಕೆಲಸ, ಈ ನಿವೃತ್ತಿ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಮಾಡಿದೆ, ಏನು ಮಾಡಿದೆ. ಈಗ ತಹಶೀಲ್ದಾರ್ ಸಾಹೇಬ್ ಇದಾರಲ್ಲ, ಅವ್ರದ್ದು ಆಫೀಸ್ ಮುಂದೆ ಜೀಪ್ ಬಂದ್ರೆ ಆಫೀಸ್ ಚೇಂಜ್ ಆಗ್ತದೆ. ಕ್ಲಾಸ್ನ ಬಾಗಿಲು ಸುಮ್ಕೊಂಡು ಎಷ್ಟು ಸಾರಿ ಹೇಳಿಲ್ಲ ಹೇಳಿ, ನೀವೇನು ಸುಮ್ಮನೆ ಕುಂಡಿರ್ತೀರೋ ಇಲ್ಲೋ. ಒಬ್ಬ ಶಿಕ್ಷಕ ಆಯುಷ್ಯದಲ್ಲಿ ಅತಿ ಹೆಚ್ಚು ಬಳಸುವ ಪದ ಯಾವುದು? ಈ ಕಡೆ
ಇಟ್ಟಿದೆ. ಇನ್ನೊಂದಿದೆ ಅದು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ನೀವು ಉತ್ತರ ಗೊತ್ತಿಲ್ಲ, ನನ್ನ ಮಾತು ನೀವು ಕೇಳೋದಿಲ್ಲ ಅಂತಾನೆ. ಸೊ ಇಟ್ ಈಸ್ ಎ ಚಾಲೆಂಜ್ ಬಿಫೋರ್ ಅಸ್. ನಮ್ಮ ಮುಂದಿರೋ ಸವಾಲು ಏನು ಅಂದರೆ ಎಲ್ಲ ಮರ್ತ್ಬಿಡಿ ನೀವು. ಅವ್ರು ಓದೋದು ಕಲಿಸ್ಬೇಕು, ಬರೆಯೋದು ಕಲಿಸ್ಬೇಕು, ಅವ್ರು ಶಾಣೆ ಮಾಡಬೇಕು, ಅವ್ರಿಗೆ ಚಲೋ ಮಾರ್ಕ್ಸ್ ಕೊಡಬೇಕು. ಇಟ್ ಈಸ್ ನೆವರ್ ಎಜುಕೇಷನ್ ಎಟ್ ಆಲ್. ಓದು ಬರಹವನ್ನು ಕಲಿಸುವುದೇ ಶಿಕ್ಷಣ ಅನ್ನೋದು ನಮ್ಮ ತಲೆಯಲ್ಲಿ ಬಂದರೆ ನಾವು ನಮ್ಮ ಕೈಯಾರೆ ಶಿಕ್ಷಣದ ಹತ್ಯೆ ಮಾಡ್ತಾ ಇದ್ದೇವೆ ಅಂತಲೇ ಅರ್ಥ. ಬಿಫೋರ್ 40 years ಇಟ್ ವಾಸ್. 40 ವರ್ಷದ ಮೊದಲು ಓದು ಬರಕ್ಕೆ ಶಿಕ್ಷಣ ಅಂತ ಕರೀತೀವಿ ನಾವು. ಇಟ್ ಇಸ್ ನಾಟ್ ಎಜುಕೇಷನ್. ಎಜುಕೇಷನ್ ಕಂಪ್ಲೀಟ್ಲಿ ಚೇಂಜ್ ಇಟ್ ಸೆಲ್ಫ್. ಆ 40 ನಿಮಿಷದಲ್ಲಿ, ಆ 45 ನಿಮಿಷದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಏನನ್ನೋ ಕಲಿಸ್ಬೇಕಾಗಿದೆ. ಸಮಥಿಂಗ್, ಏನೋ ಒಂದು ಹೊಸ ಹೇಳಬೇಕು. ನಾವು ಎಂಥದ್ದು ಹೇಳಬೇಕು ಅಂದರೆ ನಾವು ಹೇಳೋದು ಅವರಿಗೆ ಕನ್ವಿನ್ಸ್ ಆಗಬೇಕು, ಅವ್ರಿಗೆ ಅನಿಸ್ಬೇಕು. ಹೌದು, ಈಗ ಯಾಕೆ ಕನ್ವಿನ್ಸ್ ಆಗಬೇಕು ಅಂದರೆ ಎಂಥ ಚಂದ ಇರೋ ವಿಡಿಯೋನೇ ಅವ್ರು 2 ಸೆಕೆಂಡ್ ನೋಡ್ತಾ ಇಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಟೀಚರ್ಸ್ ಆರ್ ಅನ್ಕ್ರೌನ್ಡ್ ಕಿಂಗ್ಸ್ ಇನ್ ದ ಕ್ಲಾಸ್ ರೂಮ್. ಟೀಚರ್ಸ್ ಆರ್ ಅನ್ಕ್ರೌನ್ಡ್ ಕಿಂಗ್ಸ್ ಇನ್ ದ ಕ್ಲಾಸ್ ರೂಮ್. ವಿ ಆರ್ ಆಲ್ವೇಸ್ ಕಿಂಗ್ಸ್, ಜಸ್ಟ್ ವಿ ಡೋಂಟ್ ಹ್ಯಾವ್ ಕ್ರೌನ್ಸ್ ಆನ್ ಅವರ್ ಹೆಡ್. ನಮ್ಮ ತಲೆ ಮೇಲೆ ಕಿರೀಟಿಲ್ಲ. ಕ್ಲಾಸ್ ರೂಮ್ ಹೋದರೆ ನಾವೇ ಕಿಂಗ್ಸ್. ಕಿಂಗ್ಡಮ್ ಒಳಗಡೆ ರಾಜ್ಯಭಾರ ಮಾಡೋದಿದೆಯಲ್ಲ, ಅಂದರೆ ವಿದ್ಯಾರ್ಥಿಗಳ ಜೊತೆ ಬೆರೆಯೋದಿದೆಯಲ್ಲ, ಪಾಠ ಮಾಡೋದಿದೆಯಲ್ಲ, ಕಲಿಸೋದಿದೆಯಲ್ಲ, ಅದು ಒಂದು ತಪಸ್ಸು. ಓಶೋ ಅದೇ ಪುಸ್ತಕದಲ್ಲಿ ಅವರು ಮಾತು ಬರೀತಾರೆ, ಮಗುವಿನಲ್ಲಿ ಸ್ವಂತ ವಿಚಾರ, ಸ್ವಂತ ಆಲೋಚನೆ ಆರಂಭವಾಗುವುದಕ್ಕಿಂತಲೂ ಮುಂಚೆ, ಮಗುವಿನಲ್ಲಿ ಸ್ವಂತ ವಿಚಾರ, ಸ್ವಂತ ಆಲೋಚನೆಗಳು ಆರಂಭವಾಗುವುದಕ್ಕಿಂತಲೂ ಮುಂಚೆ ನಮ್ಮ ಮನೋಧೋರಣೆಗಳನ್ನು, ಧಾರಣೆಗಳನ್ನು ಅವರ ಎದೆಯಲ್ಲಿ ತುಂಬುವುದು ಅತಿ ದೊಡ್ಡ ಅಪರಾಧ. ಒಂದೇ ಕ್ಲಾಸ್ ಹುಡುಗರು ಕುಂಡಿಸ್ಕೊಂಡು ಹೇಳ್ತೀವಿ ನಾವು, ನೋಡೋ ಸತ್ಯ ಹೇಳ್ಬೇಕು, ಅಪ್ಪ ಅವ್ರ ಕಾಲು ಬೀಳ್ಬೇಕು, ದೊಡ್ಡವ್ರ ತಕ್ಷಣ ಎದ್ದು ನಿಲ್ಬೇಕು, ದಿನಾಶ. ಯಾಕೆ ಹೇಳ್ತಿದ್ದೀನಲ್ಲ, ನಾವು ಅಂದ್ಕೊಂಡಿರೋದು ರೈಟ್ ಅವರ ನಮ್ಮ ಮನೋಧೋರಣೆಗಳನ್ನು ವಿದ್ಯಾರ್ಥಿಗಳ ಎದೆಯಲ್ಲಿ ತುಂಬುವುದು ಅಪರಾಧ. ಅದು ಇಟ್ ಬಿ ಎ ಗ್ರೇಟ್ 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 ಕ್ರೈಮ್. ಅದೊಂದು ಅಪರಾಧ. ಈಗ ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗಿದೆ ಅಂದರೆ, ಜಸ್ಟ್ we have to light a small spark in their heart. ಅವ್ರ ಎದೆ ಒಂದು ಸಣ್ಣ ಕಿಡಿ ಹಚ್ಚಿ ಬಿಟ್ಬಿಡು. D.H. ಲಾರೆನ್ಸ್ ಅಂತ ಒಬ್ಬರು ತತ್ವಜ್ಞಾನಿ, ಅವರೊಂದು ಮಾತು ಹೇಳಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿರೋ ನಾವು ತುಂಬ ಆಘಾತಕಾರಿಯಾಗಿ ಅನುಭವಿಸಬೇಕಾದ ಮಾತು. ಅವ್ರು ಏನು ಹೇಳ್ತಾರೆ ಅಂದರೆ, ಮನುಷ್ಯತ್ವವನ್ನು ರಕ್ಷಿಸಬೇಕೆನ್ನುವುದೇ ನಿಮ್ಮ ಉದ್ದೇಶವಾದರೆ 100 ವರ್ಷಗಳ ಕಾಲ ಪ್ರಪಂಚದ ಎಲ್ಲ ಶಾಲಾ ಕಾಲೇಜುಗಳನ್ನು ಮುಚ್ಚಿಬಿಡಿ. D.H. ಲಾರೆನ್ಸ್. ಏನು ಸ್ಟೇಟ್ಮೆಂಟ್ ಸರ್ ಇದು? ಥಿಂಕ್ ಆಫ್ ಇಟ್. ಇಫ್ ಯು ವಾಂಟ್ ಟು ರೆಸ್ಕ್ಯೂ ಹ್ಯುಮ್ಯಾನಿಟಿ, ಮನುಷ್ಯತ್ವವನ್ನು ಉಳಿಸಬೇಕೆಂಬುದೇ ನಿಮ್ಮ ಉದ್ದೇಶವಾದರೆ ಜಗತ್ತಿನ ಎಲ್ಲ ಶಾಲಾ ಕಾಲೇಜುಗಳನ್ನು 1 ಶತಮಾನಗಳ ಕಾಲ ಮುಚ್ಚಿಬಿಡಿ. ಲಾಕ್ ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆನ್ ದ ಅರ್ತ್ ಫಾರ್ 100 years. ಯಾಕೆ? ಯಾವ ಪರ್ಪಸ್ಗಾಗಿ ಶಾಲಾ ಕಾಲೇಜುಗಳಿದ್ದಾವೋ ಆ ಪರ್ಪಸ್ ಸೊಸೈಟಿಯಲ್ಲಿ ಎಕ್ಸಿಸ್ಟೆನ್ಸ್ ಇಲ್ಲ. ನಾವು ಕಲಿಸ್ತಾ ಇದ್ದೀವಿ, ಅವರು ಕಲಿತಾ ಇದ್ದಾರೆ, ಶತಮಾನಗಳು ಉರುಳುತ್ತಾ ಇದೆ, ಸರ್ಕಾರದ ಕರೋಡ್ಗಟ್ಟಲೆ ಹಣ ವ್ಯಯ ಆಗ್ತಾ ಇದೆ, ಸಮಯ ಹೋಗ್ತಾ ಇದೆ, ಶ್ರಮ ಆಗ್ತಾ ಇದೆ, ಫಲಶ್ರುತಿ ಏನಾಗ್ತಾ ಇದೆ? ಕಲಿತವರ ಸಂಖ್ಯೆ ಹೆಚ್ಚಾದ ಮೇಲೆ ಸಮಾಜ ತಿಳಿ ಆಗಬೇಕಾಗಿದೆ, ಪ್ರಕ್ಷುಬ್ಧ ಪರಿಸ್ಥಿತಿ ಶಾಂತ ಆಗಬೇಕಾಗಿದೆ, ಗೊಂದಲಗಳು ನಿರ್ನಾಮ ಆಗಬೇಕಾಗಿದೆ, ಭಾವಗಳು ಬೆಸಿಬೇಕಾಗಿದೆ. ಒಂದು ಮನುಷ್ಯ ಸಮಾಜ ಅಂದರೆ ಪರಸ್ಪರ ಪ್ರೇಮವನ್ನು ಹಂಚುತ್ತಾ ಎಲ್ಲರೂ ನಗುತ್ತಾ ಬದುಕಬೇಕಾಗಿದೆ. ಉಲ್ಟಾ ಏನಾಗಿದೆ? 75% ಲರ್ನೆಡ್ ಪೀಪಲ್ ಇದ್ದು ಸಮಾಜದಲ್ಲಿ ಏನು ನಡೀತಾ ಇದೆ? ಇಸ್ ಇಟ್ ಎಜುಕೇಷನ್? ಇಸ್ ಇಟ್ ಸಿವಿಲೈಸೇಷನ್? ಇಸ್ ಇಟ್ ಡೆವಲಪ್ಮೆಂಟ್? ದೆನ್ ವಾಟ್ ಈಸ್ ಎಜುಕೇಷನ್? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಇನ್ನೊಬ್ರು ಬಹಳ ಚಂದ ಮಾತು ಹೇಳ್ತಾರೆ, ಎಲಾನ್ ಮಸ್ಕ್, ನಿಮ್ಗೆ ಗೊತ್ತಿರೋ. ಅವ್ರು ಏನು ಹೇಳ್ತಾರೆ ಅಂದರೆ, ಡೋಂಟ್ ಕನ್ಫ್ಯೂಸ್ ಸ್ಕೂಲಿಂಗ್ ವಿತ್ ಎಜುಕೇಷನ್. ಡೋಂಟ್ ಕನ್ಫ್ಯೂಸ್ ಸ್ಕೂಲಿಂಗ್ ವಿತ್ ಎಜುಕೇಷನ್. ಎಜುಕೇಷನ್ ಆ್ಯಂಡ್ ಸ್ಕೂಲಿಂಗ್ ಆರ್ ಟೋಟಲಿ ಡಿಫರೆಂಟ್. ಡೋಂಟ್ ಕನ್ಫ್ಯೂಸ್ ದ ಸೊಸೈಟಿ. ಡೋಂಟ್ ಕನ್ಫ್ಯೂಸ್ ಸ್ಕೂಲಿಂಗ್ ವಿತ್ ಎಜುಕೇಷನ್. ಐ ಡಿಡೆಂಟ್ ಗೋ ಟು ಹಾರ್ವರ್ಡ್, ಬಟ್ ದ ಪೀಪಲ್ ದಟ್ ವರ್ಕ್ ಫಾರ್ ಮೀ ಡಿಡ್ ಇಟ್. ನಾ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿಲ್ಲ,
ನಾನು ಕನ್ಫ್ಯೂಸ್ ಮಾಡಬೇಡ್ರಿ. ಶಿಕ್ಷಣ ಅಂದರೆ ಯೂನಿವರ್ಸಿಟಿ ಒಳಗಡೆ ತಗೊಳ್ಳೋ ಸರ್ಟಿಫಿಕೇಟ್ ಅಲ್ಲ. ನನ್ನ ಕೈ ಕೆಳಗಡೆ ಕೆಲಸ ಮಾಡುವಂಥ ಲಕ್ಷಾಂತರ ಜನ ಯಾವ ಯೂನಿವರ್ಸಿಟಿ ಒಳಗಡೆ ಹೋಗಿ ವ್ಯಯ ಮಾಡಿದಾರೋ ಸಮಯನ ಆ ಯೂನಿವರ್ಸಿಟಿ ಮೆಟ್ಟು ಹತ್ತಿಲ್ಲ ನಾನು. ಡೋಂಟ್ ಕನ್ಫ್ಯೂಸ್ ಸ್ಕೂಲಿಂಗ್ ವಿತ್ ಎಜುಕೇಶನ್. ಎಲಾನ್ ಮಸ್ಕ್. ವಾಟ್ ಈಸ್ ಎಜುಕೇಶನ್? ವಾಟ್ ವಿ ಆರ್ ಡೂಯಿಂಗ್? ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣವನ್ನು ಮುಗಿಸಿ ಬಂದವರ ಮೆದುಳಿನೊಳಗಡೆ ನೋಡಿದರೆ ಮಾಹಿತಿಯ ವಿಸ್ಫೋಟವೇ ನಮ್ಮ ಕಣ್ಣು ಮುಂದೆ ಸಿಗುತ್ತೆ. ರೈಟ್ ಆರ್ ರಾಂಗ್? ಏನು ಕೇಳಿದ್ರೆ ಆನ್ಸರ್ ಕೊಡ್ತಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಬಂಗಾರದ ಪದಕವನ್ನು ಪಡೆದವರಿಗೆ ಜೀವನ ಕಲ್ಲಿನ ಪದಕವನ್ನು ಕೊಡುವುದಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳಿದೆ ಗೊತ್ತಾ? ಒಂದೊಂದು ಯೂನಿವರ್ಸಿಟಿಯಿಂದ ಒಂದೊಂದು ವರ್ಷಕ್ಕೆ ಸಾವಿರ ಬಂಗಾರದ ಪದಕಗಳನ್ನು ಹಚ್ತಾರೆ. ಸಮಾಜ ಹೊತ್ತಿ ಉರಿತಾ ಇದೆ. ಗೋಲ್ಡ್ ಮೆಡಲಿಸ್ಟ್ ಸೇರಿ ಬರಬೇಕು. ವಾಟ್ ಇಸ್ ದ ಯೂಸ್? ವಿಶ್ವವಿದ್ಯಾನಿಲಯಗಳಲ್ಲಿ ಬಂಗಾರದ ಪದಕವನ್ನು ಪಡೆದವರಿಗೆ ಜೀವನ ಕಲ್ಲಿನ ಪದಕವನ್ನೂ ಕೊಡುವುದಿಲ್ಲ. ಜೀವನದಲ್ಲಿ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋದವರು ಬಂಗಾರದ ಪದಕವನ್ನು ಪಡೆದಿಲ್ಲ. ಇದರಲ್ಲೇನೋ ಮರ್ಮ ಇದೆ, ಇದರಲ್ಲೇನೋ ತಪ್ಪು ನಡೀತಾ ಇದೆ. ಆ ತಪ್ಪನ್ನು ಸರಿಪಡಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಟೀಚರ್ಸ್ ಮುಂದೆ. ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ, ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿ. ಹಿಂದೆ 10 ಊರಿಗೆ ಒಂದು ಶಾಲೆ, ರೈಟ್? 10 ಊರಿಗೆ ಒಂದು ಶಾಲೆ ಇರ್ತಿತ್ತು. ಊರುಗಳು ನಂದನವನ ಇದ್ದ ಹಾಗೆ ಇತ್ತು. ಕಲಿತವ್ರ ಸಂಖ್ಯೆ ಕಡಿಮೆ ಇತ್ತು, ಅದು ಬೇರೆ ಮಾತು. ಈಗ 1 ಊರಿಗೆ 10 ಶಾಲೆ. 10 ಊರಿಗೆ ಒಂದು ಶಾಲೆ ಇದ್ದ ಸಮಾಜಕ್ಕೂ 1 ಊರಿಗೆ 10 ಶಾಲೆ ಇದ್ದ ಸಮಾಜಕ್ಕೂ ಎಂಥ ವ್ಯತ್ಯಾಸ ಆಗಿದೆಯಲ್ಲ. ಆದ್ದರಿಂದ ಇದನ್ನು ಯಾವತ್ತೂ ಶಿಕ್ಷಣ ಅಂತ ಕರೆಯೋದು. ದೆನ್ ವಾಟ್ ಇಸ್ ಎಜುಕೇಶನ್? B.F. ಸ್ಕಿನ್ನರ್ ಅಂತ ಒಬ್ಬರಿದ್ದಾರೆ, ಪ್ರಾಬಬ್ಲಿ ಗೊತ್ತಿರಬಹುದು, ಓದಿರಬಹುದು ಈ ಪುಸ್ತಕನ. ಡು ಯು ನೋ B.F. ಸ್ಕಿನ್ನರ್? ವೆರಿ ನೈಸ್, ಥ್ಯಾಂಕ್ ಯು. ಅವ್ರು ಎಜುಕೇಶನ್ ಒಂದು ಸ್ಟೇಟ್ಮೆಂಟ್ ಇದೆ. ಅವ್ರು ಏನಂತಾರೆ ಅಂದರೆ, ಆಫ್ಟರ್ ಫರ್ಗೆಟಿಂಗ್ ಆಲ್ ದ ಥಿಂಗ್ಸ್ ವಿಚ್ ವಿ ಲರ್ನ್ ಫ್ರಮ್ ದ ಟೀಚರ್ಸ್ ಇನ್ ದ ಸ್ಕೂಲ್, ವಾಟ್ ವಿ ರಿಮೆಂಬರ್ ದಟ್ ಈಸ್ ಎಜುಕೇಶನ್. ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದೇ ಶಿಕ್ಷಣ. ಇನ್ನೂ ಹೇಗೆ ತಿಳಿಸ್ಕೊಡ್ರಿ ಎಲ್ಲರೂ. ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದೇ ಶಿಕ್ಷಣ. ನಾವು ಯಾವುದನ್ನು ಸ್ಮೃತಿಪಟಲದಲ್ಲಿ ಅಚ್ಚು ಒತ್ತಬೇಕೋ ಅದನ್ನು ಬಿಟ್ಟು ಬಾಕಿಯೆಲ್ಲ ವಿ ಆರ್ ಫಿಲ್ಲಿಂಗ್ ಇನ್ಫಾರ್ಮೇಶನ್ ಇನ್ ಟು ದೇರ್ ಹೆಡ್ಸ್. ಫಿಲ್ಲಿಂಗ್ ಇನ್ಫಾರ್ಮೇಶನ್ ಇಸ್ ನಾಟ್ ಎಜುಕೇಶನ್. ತಲೆ ಮಾಹಿತಿ ತುಂಬುವುದು ಶಿಕ್ಷಣ ಅಲ್ಲ. ಅವರೊಳಗಡೆ ಎಲ್ಲ ಇದೆ, ಅದನ್ನು ನಾವು ಅನಾವರಣ ಮಾಡಬೇಕು, ಅದನ್ನು ನಾವು ಪ್ರಕಟ ಮಾಡಬೇಕು, ಅದನ್ನು ನಾವು ದಾರಿ ಮಾಡಿಕೊಡ್ಬೇಕು. ದಟ್ ಇಸ್ ಎಜುಕೇಶನ್. ಮತ್ತು ನಮ್ಮ ತಲೆಯಲ್ಲಿ ಏನಿದೆ, ವಿ ಆಲ್ವೇಸ್ ಟ್ರೈ ಟು ಇವ್ಯಾಲ್ಯುಯೇಟ್ ಎವ್ರಿಬಡಿ ಎಲ್ಸ್. ನಾವು ಎಲ್ಲರನ್ನು ನೋಡಿ ತೀರ್ಮಾನ ಮಾಡ್ತೀವಿ. ಯಾವತ್ತೂ ಯಾರನ್ನು ನೋಡಿ ತೀರ್ಮಾನ ಮಾಡುವುದಿಲ್ಲ. ಲೈಫ್ ಇಟ್ ಈಸ್ ಎ ಟೀಚರ್ ಇಟ್ ಸೆಲ್ಫ್. ಜೀವನ ಅವ್ರಿಗೆಲ್ಲ ಕಲಿಸ್ತದೆ. ವರ್ತಮಾನದಲ್ಲಿ ನಾವು ಏನು ಅವ್ರಿಗೆ ಹೇಳ್ಕೊಡ್ಬೇಕು ಅದನ್ನು ನಾವು ಮಾಡಿದರೆ 100% ವಿ ವಿಲ್ ಬಿ ಸಕ್ಸಸ್ಫುಲ್ ಟೀಚರ್ಸ್. ಒಮ್ಮೆ ಒಬ್ಬ ಹುಡುಗ ಬಸ್ಸಲ್ಲಿ ಹೋಗ್ತಿದ್ದ, ಕಂಡಕ್ಟರ್ ಬಂದರು, ಹುಡುಗ ದುಡ್ಡು ಕೊಟ್ಟ, ಇಡೀ ಊರ ಹೆಸರು ಹೇಳ್ದ, ಕಂಡಕ್ಟರ್ ಟಿಕೆಟ್ ಕೊಟ್ಟರು, ಆಮೇಲೆ ಚಿಲ್ಲರೆ ಕೊಟ್ಟರು. ಹುಡುಗ ಚಿಲ್ಲರೆ ಎಣಿಸ್ದ, ಕಂಡಕ್ಟರ್ ಕರೆದ, ಅಂಕಲ್ ಬನ್ನಿ. ಕಂಡಕ್ಟರ್ ಬಂದು ಏನಾಯ್ತು ಅಂತ ಕೇಳಿ, ಏನಾಯ್ತು ಚಿಲ್ಲರೆ ಕಡಿಮೆ ಕೊಟ್ಟಿದ್ದೀರಿ ಅಂತ. ಕಂಡಕ್ಟರ್ ಚಿಲ್ಲರೆ ವಾಪಸ್ ಇಟ್ಕೊಂಡ, ಎಣಿಸಿದ, ಚಿಲ್ಲರೆ ಕರೆಕ್ಟ್ ಇತ್ತು. ವಾಪಸ್ ಹುಡುಗನ ಕೈ ಕೊಟ್ಟು ಕೈಯಾಗಿಟ್ಟು ಬೈದ. ಗೊತ್ತಾಗಲಿಲ್ಲ, ಇಷ್ಟು ದೊಡ್ಡವಾಗಿದೆಯಾ, ಅಂಕಗಣಿತ ಜ್ಞಾನ ಇಲ್ಲ, 4 ರೂಪಾಯಿ ಎಣಿಸೋದಕ್ಕೆ ಬರೋದಿಲ್ಲ, ನೀನು ಕಲ್ತದ್ದೆಲ್ಲ ಗಂಡ, ನೀ ಜೀವನದಲ್ಲಿ ಉದ್ಧಾರಣೆ ಆಗೋದಿಲ್ಲ, ನಿನಗೆ ವ್ಯವಹಾರನೇ ಗೊತ್ತಿಲ್ಲ ಅಂತ ಎಲ್ಲ ಬೈದ. ಈ ಹುಡುಗ ತಲೆಯಲ್ಲಿ ಪ್ರಶ್ನೆ ಓಡೋದಕ್ಕೆ ಚಾಲುವಾಯಿತು. ಆ ಹುಡುಗ ಮನೆಗೆ ಹೋಗಿ ವಿಚಾರ ಮಾಡಿದ. ಅವ ಈ ಪ್ರಶ್ನೆ ಅವ್ರ ಅವ್ವನೋ ಅವ್ರ ಅಪ್ಪನೋ ಅವ್ರ ಟೀಚರ್ಸ್ನು ಭಾಳ ಜನ ಕೇಳಿದ್ದ. ಅವ್ರು ಯಾರಿಗೂ ಉತ್ತರನೇ ಕೊಟ್ಟಿರಲಿಲ್ಲ. ನಾವು ಟೀಚರ್ಸ್ ಅವರು ಭಾಳ ಸರಿ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ಕೊಡಲ್ಲ, ನಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ಅಲ್ಲ. ಅವ್ರೇನಾದ್ರು ಕೇಳಿ ನಾವೇನಂತೀವಿ ಹೇಳಿ, ನಂದು ನಂದು ನನಗಾಗೈತಿ, ಆಯ್ತು ಸರಿಯಪ್ಪ, ನನಗೆ ಯಾರು ಸರಿ ಸಾಲಿಗೆ ಅಲ್ಲ. ನೆವರ್ ಅಂಡರ್ ಎಸ್ಟಿಮೇಟ್ ಎನಿಬಡಿ ಎಲ್ಸ್ ಇನ್ ಯುವರ್ ಕ್ಲಾಸ್. ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸ್ಟೂಡೆಂಟ್ಸ್. ಅವರಿಂದ ನಾವು
ಆ ಹುಡುಗ ಭಾಳ ಸರಿ ಅವ್ರು ಅವ್ರಿಗೆ ಕೇಳಿದ, ಇವ್ರು ಈ ಜಗತ್ತಿಗೆ ಏನು ಹುಚ್ಚಿರ್ತದೆ, ಲೆಕ್ಕ ಮಾಡೋದಕ್ಕೆ ಎಷ್ಟು ಅಂಕಿ ಬೇಕು, 1 2 ಸಾಕು, ಮತ್ತು 1 2 3 4 5 9 ಹೀಗೆ ಆಗ್ಬೇಕು. ಹುಡುಗನ್ಕಿಂತ ಅವ್ರು ಬೈತಿದ್ರು, ಬೈತಿದ್ದ, ಟೀಚರ್ಸ್ ಬೈತಿದ್ರು. ಫೈನಲಿ ಕಂಡಕ್ಟರ್ ಬೈದ್ರೆ ಅವ್ರು ತಡ್ಕೊಳಕ್ಕಾಗಲಿಲ್ಲ. ನಾವು ಮನೆಗೆ ಹೋಗಿ ಕೂತು ಅದ್ರ ಬಗ್ಗೆನೇ ಆಲೋಚನೆ ಮಾಡಿ 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 ಗಣಿತ ಕ್ಷೇತ್ರಕ್ಕೆ ಲೆಕ್ಕ ಮಾಡೋದಕ್ಕೆ 10 ಅಂಕಿ ಬೇಡ, 2 ಅಂಕಿ ಸಾಕು ಅಂತ ವಿಜ್ಞಾನದಲ್ಲಿ ಸಾಧಿಸಿ ತೋರಿಸಿದ ಆಲ್ಬರ್ಟ್ ಐನ್ಸ್ಟೀನ್. ಅಕಸ್ಮಾತ್ ಕಂಡಕ್ಟರ್ ಅವನಿಗೆ ಬುದ್ಧಿ ಇಲ್ಲ ಅಂದಿದ್ರೆ ಒಳಗಡೆ ಇರೋ ಬುದ್ಧಿ ಹೊರಗಡೆ ಬರ್ತಿದ್ದಿಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಲ್ಲ ನಿಮಗೆ? ಅವ್ರ ಮನೆಯಲ್ಲಿ ಈಗಲೂ ಅವ್ರ ಮನೆಯಲ್ಲಿ ಒಂದು ಪುಸ್ತಕ ಇಟ್ಟಿದ್ದಾರೆ. ಆ ಪುಸ್ತಕದೊಳಗಡೆ ಅವರ ಮನೆಯಲ್ಲಿ ಇದ್ದ ಎಲ್ಲ ಮಕ್ಕಳ ಜನ್ಮ ದಿನಾಂಕ ಮತ್ತು ಅವರ ಬಾಲ್ಯದ ಎಲ್ಲ ಚಟುವಟಿಕೆಗಳನ್ನ ಬರೆದಿಟ್ಟಿದ್ದಾರೆ. ಅವ್ರು ರೂಢಿಯಲ್ಲಿ ಅವ್ರ ಭವಿಷ್ಯನ ಅದೇನಾಗ್ತಾರೆ ಏನಿಲ್ಲ ಅಂತ ಬರೆದಿಟ್ಟಿದ್ದಾರೆ. ಅದರೊಳಗಡೆ ಅವ್ರ ಅವ್ವ ಬರೆದಿದ್ದಾರೆ, ರವೀಂದ್ರನಾಥ ಟ್ಯಾಗೋರ್ ಅವ್ವ ಬರೆದಿದ್ದಾರೆ. ಏನು ಬರೆದಿದ್ದಾರೆ ಗೊತ್ತಾ? ರವೀಂದ್ರನನ್ನು ಬಿಟ್ಟು ಇನ್ನೆಲ್ಲ ಮಕ್ಕಳ ಮೇಲೂ ಆಶಯವನ್ನು ಇಡಬಹುದು, ರವೀಂದ್ರನ ಬಗ್ಗೆ ಆಶಯವನ್ನು ಇಡಲಾಗದು. ರವೀಂದ್ರನಾಥರು ಅವ್ರು ಹೇಳಿದ ಮಾತು. ಎಲ್ಲ ಮಕ್ಕಳ ಮೇಲೂ ಭರವಸೆ ಇಡಬಹುದು, ರವೀಂದ್ರನಾಥನ ಮೇಲೂ ಭರವಸೆಯನ್ನ ಇಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಕೆಳಗಡೆ ಒಂದು ನೋಟ್ ಬಂದಿದ್ದಾರೆ. ಯಾಕೆ ಅಂದರೆ ಅವ್ರ ಮನೆಗೆ ಸಾಯಂಕಾಲ ಟ್ಯೂಷನ್ ಟೀಚರ್ ಬಂದಾಗ ಎಲ್ಲ ಹುಡುಗರು ಬುಕ್ ಹಿಡ್ಕೊಂಡು ಟೀಚರ್ ಹತ್ರ ಹೋದರೆ, ಸರ್ ಹತ್ರ ಹೋದರೆ, ರವೀಂದ್ರನಾಥ ಮುಂದೆ ಕೂತ್ಕೊಂಡು ಟೀಚರ್ ಮೂಡ್ ಹೇಗಿದೆ, ಟೀಚರ್ ಕಣ್ಣು ಹೇಗಿದೆ, ಟೀಚರ್ ಬುಕ್ ಹೇಗಿದೆ ಅಂತ ನೋಡಿ ಹುಡುಗರು ಲೆಕ್ಕ ಮಾಡೋದ್ರೆ ಟೀಚರ್ಗಿಂತ ಚಂದ ಟೀಚರ್ ಚಿತ್ರ ತೆಗೆದಿದ್ದಾರೆ. ಅವ್ರ ಕ್ಯಾಲ್ಕುಲೇಷನ್ ಲೆಕ್ಕ ಬಿಡಿಸ್ಬೇಕು ಅನ್ನೋದು, ಹುಡುಗನ ಕ್ಯಾಲ್ಕುಲೇಷನ್ ಚಿತ್ರ ಬಿಡಿಸ್ಬೇಕು ಅನ್ನೋದು. ಅಕಸ್ಮಾತ್ ಅವ್ರು ಹೇಳಿದ ಹಾಗೆ ಹುಡುಗ ಚಿತ್ರ ಬಂದಿದ್ರೆ ಏಷ್ಯಾ ಫಸ್ಟ್ ನೋಬೆಲ್ ಬರ್ತಿದ್ದಿಲ್ಲ. ಟೀಚಿಂಗ್ ಅನ್ನೋದು, ಪಾಠ ಮಾಡೋದು ಅನ್ನೋದು ವಿದ್ಯಾರ್ಥಿಗಳ ಚಿತ್ತಶುದ್ಧಿಯನ್ನು ಮಾಡೋದಕ್ಕೆ ಸಂಬಂಧಪಟ್ಟ ವಿಷಯವೇ ವಿನಃ ಬುದ್ಧಿ ವೃದ್ಧಿ ಮಾಡೋದಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇನ್ನೊಮ್ಮೆ ನೆನಪಿಕೊಳ್ಳಿ, ವಿದ್ಯಾರ್ಥಿಗಳ ಚಿತ್ತಶುದ್ಧಿ ಮಾಡುವುದಕ್ಕೆ ಸಂಬಂಧಪಟ್ಟ ವಿಷಯವೇ ವಿನಃ ಬುದ್ಧಿ ವೃದ್ಧಿ ಮಾಡುವುದಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಒಬ್ಬ ಹುಡುಗ ಮನೆಯಲ್ಲಿ ಅಭ್ಯಾಸ ಮಾಡ್ತಿದ್ದ, ಅವರಪ್ಪ ಟೆಸ್ಟ್ ಮಾಡಬೇಕು ಅಂತ ಒಂದು ಸ್ಪೆಲ್ಲಿಂಗ್ ಹೇಳ್ದ. ಏನು ಸ್ಪೆಲ್ಲಿಂಗ್ ಅಂದರೆ ಏರೋಪ್ಲೇನ್. ಹುಡುಗ ಬರ್ದು ಬುಕ್ ತೊಗೊಂಡೋಗಿ ಅವರಪ್ಪ ಮುಂದೆ ಹಿಡ್ದ. ಅವರಪ್ಪ ಎಷ್ಟು ಹೊಡಿಬೇಕು ಆ ಹುಡುಗನ? ಅಪ್ಪಗೆ ಸಂತ ಆಗ್ತದೆ, ಹುಡುಗ ಶಾಣೆ ಆಗಲಿಲ್ಲ ಅಂತ. ನಮಗೂ ಆಗಬೇಕು. ಹೊಡೆದ. ಎಷ್ಟು ಹೊಡೆದ ಅಂದರೆ ಆಯುಷ್ಯದಲ್ಲೇ ಹಿಂದೆಂದು ಅಷ್ಟು ಬಡ್ದಿರಲಿಲ್ಲ. ಯಾಕೆ ಹೊಡೆದ ಅಂದರೆ ಏರೋಪ್ಲೇನ್ ಅನ್ನೋ ಸ್ಪೆಲ್ಲಿಂಗ್ ಬರ್ತಿದ್ದಿಲ್ಲ ಹುಡುಗ ಸರಿಯಾಗಿ. ಆದರೆ ಆ ಹುಡುಗ 15ನೇ ವಯಸ್ಸಿಗೆ ವಿಮಾನನ ಅಲ್ಲಿವರೆಗೂ ಜಗತ್ತಿನಲ್ಲಿ ಯಾರು ಹಾರಿಸಿರಲಿಲ್ಲ, ಅವ ಹಾರಿಸಿದ. ಏರೋಪ್ಲೇನ್ ಸ್ಪೆಲ್ಲಿಂಗ್ ಇಂಪಾರ್ಟೆಂಟು, ಏರೋಪ್ಲೇನ್ ಹಾರಿಸೋದು ಇಂಪಾರ್ಟೆಂಟು. Then what is education? Is reading and writing education? Is by hearting education? Is getting good marks is education? Is getting rank is education? Then what is education? ಈ ವಿಚಾರವನ್ನು ಶಿಕ್ಷಕರಾದ ನಾವು ಅನುಗಣಿಸುವ ಹಾಗೆ ಮಾಡದೇ ಇದ್ದರೆ ಶಿಕ್ಷಣ ಕ್ಷೇತ್ರಕ್ಕೆ ಬಲ ತುಂಬುವ ಕೆಲಸವನ್ನು ಬಾಕಿಯವರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮಕ್ಕಳಿಗೆ ಏನು ಕಲಿಸ್ಬೇಕು? ಒಂದು 2-3 ವಿಚಾರ ಹೇಳ್ತೀನಿ, ನಿಮಗೆಲ್ಲ ಗೊತ್ತಿದೆ. ನೀವು ಎಷ್ಟೋ ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿರೋರು 2 ವಿಚಾರಗಳನ್ನು ನೀವು ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾವು ಸಾಹಸದ ಮನೋಭಾವವನ್ನು ಕಲಿಸ್ಬೇಕು. ಇಟ್ ಮೀನ್ಸ್ ಕರೇಜ್. ಸಾಹಸ ಅಂದರೆ ಸ್ವಯಂನ ಮೇಲೆ ವಿಶ್ವಾಸ. ಸ್ವಯಂನ ಮೇಲೆ ವಿಶ್ವಾಸ. ಅವನು ಯಾವ ಇರಲಿ, ಬಗ್ಗೆ ಯಾರು ಇರಲಿ, ಬಡವರ ಮಗಳು, ಶ್ರೀಮಂತರ ಮಗಳು, ಶಾಲೆಯವ್ರ ಮಗಳು, ದಡ್ಡದ ಮಗಳು, ಹಳ್ಳಿಯವರು, ಪಟ್ಟಣದವರು, ನೆವರ್ ಮ್ಯಾಟರ್ಸ್. ದೇ ಆರ್ ಸ್ಟೂಡೆಂಟ್ಸ್, ವಿ ಆರ್ ಟೀಚರ್ಸ್. ನಾವೀಗ ಅವ್ರ ಎದೆಯೊಳಗಡೆ ಸ್ವಯಂನ ಮೇಲೆ ವಿಶ್ವಾಸ ತುಂಬಬೇಕು. ಎವ್ರಿ ಡೇ ವಿ ಹ್ಯಾವ್ ಟು ಟೆಲ್ ದಟ್ ಹಿಂಗೆ ಆಗ್ತೋ, ನೀವು ಮಾಡ್ತೀವೋ, ನೀವು ಬರ್ತಿದ್ಯೋ ಅನ್ನೋದು. ನಾವು ನಿಮ್ಗೆ ಬರೋದಿಲ್ಲ ಅಂದರೆ ಬರ್ತಿದ್ದೆ ನೋಡಿ ಆಗ್ತೀವಿ. ಸುಮ್ಮನೆ ನಾಳೆ ಒಂದು ಪ್ರಯೋಗ ಮಾಡಿ ಇಡೀ ನಿಮ್ಮ ಶಾಲೆಯಲ್ಲಿ ದಡ್ಡ ಇರೋ ಹುಡುಗನ ಕರು ಬೇರೆ ಚತುರ್ಷಿ ಎಷ್ಟು ಶಾಲೆ ಆಗಿಲ್ಲ ಅಂತ ನೋಡಿ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರ್ ಕೊಟ್ಟಿಲ್ಲ ಅಂತ ಬಂದಿದೆ. ಯಾಕೆ ಇಷ್ಟು ಮುಂಚೆ ಪರ ಮಾಡಿದ್ವಿ? ನಿಮ್ಮ ತಲೆಗೆ ಸಲ ಮಾಡಿಲ್ಲ. ಪೂರ್ವಾಗ್ರಹಪೀಡಿತ ಭಾವದಿಂದ ತರಗತಿ ಒಳಗಡೆ ಹೋದರೆ ವಿ ಆರ್ ನಾಟ್ ಟೀಚರ್ಸ್ ಎಟ್ ಆಲ್. ಏನೂ ತಲೆಗೆ ಇಟ್ಕೋಬಾರ್ದು. ಕ್ಲಾಸ್ ರೂಮ್ನಾಗ ಹೆಂಗೆ ಹೋಗಬೇಕು ಅಂದರೆ ಕ್ಲಾಸ್ ಒಳಗಡೆ ಎತ್ತಿ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ನಮ್ಮ ಎದೆ ಒಳಗಡೆ ತಲೆ ಒಳಗಡೆ ಏನೂ ವಿಚಾರ ಇಲ್ಲ, ಹಂಗಿರ್ಬೇಕು. ನಾವು ಕ್ಲಾಸ್ನಾಗ ಹೋಗೋದಕ್ಕಿಂತ ಮೊದಲೇ ತಲೆ ಅವ ಶಾಣೆ ಇಲ್ಲ, ಅತಿ ಶಾಣೆ
ನಾವು ಏನು ಮಾಡ್ತೀವಿ ಗೊತ್ತಾ ಕ್ಲಾಸ್, ನೀನು ಎಲ್ಲಿ ಮಾಡ್ತೀನಿ ಸಿಕ್ಕಲ್ಲ ಅವ್ನು ಹುಡುಗ ಕೂತ್ಕೊಂಡು ನಮ್ಮ ಅಪ್ಪ ಮನೆಯಾಗ ಬರ್ತಾನೆ, ನೀನು ಯಾರು ಬಂದಿದ್ರಲ್ಲ ಅಂತ ಕೇಳ್ತಾನೆ. ನಮ್ಮ ಅವು ಕೇಳ್ತಾನ, ನೀನು ರಾತ್ರಿ ಏನು ಪಲ್ಯ ಮಾಡಿದ್ದೆ ಅಂತ. ನೀವು ಬರ್ತೀರಿ, ನೀನು ಎಲ್ಲಿ ನಿಲ್ಸಿದ್ದೀರ ಅಂತ. ಮನೆಯಾಗ ಅವು ಎರಡು, ಶಾಲೆಯಾಗಿ ನೀವು ಒಬ್ಬರು, ನಿಮ್ಮಿಂದ ನನ್ನ ಜೀವನಕ್ಕೆ ಹೋಗಿ ಅವರನ್ನ ಪರೀಕ್ಷೆ ಮಾಡೋದಕ್ಕೆ, ಅವರಿಗೆ ಸ್ಫೂರ್ತಿ ತುಂಬೋದಕ್ಕೆ ನಾವು ಪ್ರಶ್ನೆ ಕೇಳಲೇಬೇಕು, ಅದರೊಳಗಡೆ ಅದನ್ನೇ ಮಾತಿಲ್ಲ. ಆದರೆ ಕ್ಲಾಸ್ ರೂಮಲ್ಲಿ ಹೋಗ್ಬೇಕಂದ್ರೆ ನಮ್ಮ ತಲೆಯಲ್ಲಿ ಯಾವುದೇ ಪೂರ್ವಾಗ್ರಹ ಇರಬಾರ್ದು. ಎಲ್ಲ ಮಕ್ಕಳು 100% 24 ಕ್ಯಾರೆಟ್ ಗೋಲ್ಡ್. 24 ಶಾಣೆ ದಡ್ಡ ಅಂತ ಅಳಿಬೇಡಿ, ಅದನ್ನ ಯಾರು ಮಾಡಿರೋ ದೇವರಿಗೆ ಗೊತ್ತಿಲ್ಲ. ಯಾರು ಶಾಣೆ ಯಾರು ದಡ್ಡ? ಮಂಗ್ಯ ಗಿಡ ಹಾಕಕ್ಕೆ ಬರ್ತಿದ್ವಿ, ಮೊಲಕ್ಕೆ ಓಡಾಕ್ ಬರ್ತಿದ್ವಿ. ಯಾರು ಶಾಣೆ ಹೇಳಿ? ಕೋಗಿಲೆಗೆ ಭಾಳ ಚಂದ ಕೂಗಾಕ್ ಬರ್ತೈತಿ, ನವಿಲಿಗೆ ಭಾಳ ಚಂದ ಪಡೆಯಕ್ಕೆ ಬರ್ತೈತಿ. ಯಾರು ಶಾಣೆ ಹೇಳಿ? 2 ಅಕ್ಷರ ಚಂದ ಬರೋದು ವೆರಿ ಗುಡ್ ಅನ್ಸ್ಕೊಂಡು ನಾವು ಶಾಣೆ ಅಲ್ಲಪ್ಪ. ದಟ್ ಈಸ್ ನಾಟ್ ಎಜುಕೇಶನ್ ಇಟ್ ಆಲ್. ಯಾವಾಗ ಹಂಗೆ ಅಳಿಬಾರ್ದು. ಇಷ್ಟ ಮಾಡೋದು ಮಕ್ಕಳಿಗೆ, ನಿನ್ನ ಕೈಲಿ ಆಗ್ತದೋ, ನೀ ಮಾಡ್ತೀಯೋ, ನೀ ಶಾಣೆ ಇದೆಯವ, ನನ್ನ ಮಾತು ಕೇಳು, ನೀ ಬರೀ ನೀವು ಓದು. ಹೇಳ್ತಾರೆ ಕತೆ, ಶ್ರೀಕದೇವಿ ನೋಡ್ತಿದ್ದಿರಲ್ಲ, ವಾರ ಆಯಿತು ಟಿ ವಿ ಒಳಗೆ ಅಕ್ಕನೇ ಹೀರೋಯಿನ್. ವರ್ಲ್ಡ್ಸ್ ಫಸ್ಟ್ ಆರ್ಮಸ್ ಆರ್ಚರ್ ಯಾರು? ಜಗತ್ತಿನ ಮೊಟ್ಟ ಮೊದಲ ಕೈಗಳಿಲ್ಲದ ಬಿಲ್ಲುಗಾರಿಕೆಯಾಗಿ 17 ವರ್ಷ ಆಕೆಗೆ ಜಮ್ಮು ಕಾಶ್ಮೀರದ ಕಿಶ್ವಾರ್ ಒಂದು ವಿಡಿಯೋ ಹಾಕಿ ಶಾಲೆ ಒಳಗಡೆ ಸ್ಮಾರ್ಟ್ ಕ್ಲಾಸ್ ಅಂತಿಲ್ಲ, ಹಾಕಿ ವಿಡಿಯೋ ಶ್ರೀಕದೇವಿ ತೋರಿಸಿ. ಆಕೆ ಹೆಂಗೆ ಬರ್ತಾಳೆ, ಹೆಂಗೆ ಕೂಡ್ತಾಳೆ, ಹೆಂಗೆ ಬಾಳ ತಗೋತಾಳೆ, ಹೆಂಗೆ ಹಿಟ್ಟು ತಗೋತಾಳೆ, ಕಾಲಾಗ ಹಿಂಗೆ ಹಿಡಿತಾಳೆ, ಬಾಯಾಗ ಹಿಂಗೆ ಹಿಡಿತಾಳೆ, ಹೆಂಗೆ ಟಾರ್ಗೆಟ್ ಹೊಡಿತಾಳೆ ಅಂತ ತೋರಿಸಿ. ಆದರೆ ಕೈ ಇಲ್ಲದ ಶ್ರೀಕದೇವಿ ಕೊರಳಾಗ ಕಡೆ ಹಾಕಿಸ್ಕೋತಾಳೆ ಅಂದರೆ ಕೈ ಕಾಲು ಮುಂಬೈ ಎಲ್ಲ ಚಲೋದವರು ನಿಮ್ಗೆ ಯಾಕೆ ಹಾಕೋದಿದ್ರು ಅಂತ ಧೈರ್ಯ ತುಂಬುದಿಲ್ಲ ಅಂತ ನಮ್ಮ ಕೆಲಸ ವಿದ್ಯಾರ್ಥಿಗಳಲ್ಲಿ ಸಾಹಸಿಕ ಮನೋಭಾವವನ್ನು ತುಂಬೋದು. ನಂಬರ್ 2 ಕರೆ ಅನ್ಸತ್ತಿಲ್ಲ. ನಂಬರ್ 2 ಮೊದಲಿಗೆ ಏನು ಮಾಡ್ಬೇಕು ನಾವು ಮಕ್ಕಳಿಗೆ? ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಮಗು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೂ ಬೈಬೇಕು. ಅವ್ನು ಧೈರ್ಯ ಇರಬೇಕು. ಒಬ್ಬ ಹುಡುಗ ಬರೋದಕ್ಕಿಂತ ಮುಂಚೆ ಕ್ಲಾಸ್ನಾಗ ಸ್ಕೂಲ್ ಕ್ಯಾಂಪಸ್ನಾಗ ಹೋಗಕ್ಕೆ ಯಾರು ಧೈರ್ಯ ಪಡ್ತಾರಲ್ಲ ಅವ ಬೆಸ್ಟ್ ಸ್ಟೂಡೆಂಟ್. ಅವ್ನು ಧೈರ್ಯ ಇಟ್ಟಿಲ್ಲ, ಅವ್ನು ಬದುಕ್ತಾನೆ. ಅಕ್ಷರ ತೊಗೊಂಡು ಏನು ಮಾಡೋದು? ಪ್ಲಾಸ್ಟಿಕ್ ಹಾರಿಸ್ತಾರಲ್ಲ, ರೋಡ್ ಬಗ್ಗೆ ಪ್ಲಾಸ್ಟಿಕ್ ಹಾರಿಸ್ತಾರಲ್ಲ, ಪರ್ ಡೇ ಅವ್ರ ಇನ್ಕಮ್ ಗೊತ್ತಿದೆ ಎಷ್ಟು ನಿಮ್ಗೆ? ಕೇಳ್ರಿ, ಯಾವ್ದಾರು ಕೇಳ್ರಿ ಇಂಥವೆಲ್ಲ. ಕ್ಲಾಸ್ನಾಗ ಹೋಗಿ ಹೇಳ್ಬೇಕಿದ್ರೆ ನೀವು ರೋಡ್ ಬಾಜು ಪ್ಲಾಸ್ಟಿಕ್ ಪೇಪರ್, ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ವಸ್ತು ಆರಿಸೋರು ಒಂದು ದಿನದ ಇನ್ಕಮ್ 3,000 ರೂಪಾಯಿ. ನಿಮ್ಮ ಪಗಾರ ಎಷ್ಟು ಲೆಕ್ಕ ಮಾಡ್ರೆ ಬದುಕಾಕ ಧೈರ್ಯ ಬೇಕು, ಜೀವನ ನಡೆಸೋದಕ್ಕೆ ವಿಶ್ವಾಸ ಬೇಕು, ಕಾನ್ಫಿಡೆನ್ಸ್. ನಂಬರ್ 2 ವಿವೇಕ, ಜ್ಞಾನ, ವಿಸ್ಡಮ್. The world's most costliest ornament is the knowledge. ಜಗತ್ತಿನ ಅತಿ ದೊಡ್ಡ ದುಬಾರಿ ಆಭರಣ ಅಂದರೆ ಜ್ಞಾನ. World's strongest weapon is knowledge. ಜಗತ್ತಿನ ಅತಿ ದೊಡ್ಡ ಶಸ್ತ್ರ ಅಂದರೆ ಜ್ಞಾನ. ನಮ್ಮ ಮಕ್ಕಳನ್ನ ಜ್ಞಾನಕ್ಕೆ ಜಿಜ್ಞಾಸುಗಳನ್ನಾಗಿ ಬೆಳೆಸಬೇಕು. ಕುತೂಹಲ ಹಾಕ್ರಿ, ಎದ್ಯಾಗ ಕಲಿಬೇಕು, ಕೇಳಬೇಕು ಅನ್ನೋದು ಅವ್ರ ತಲೆಯಾಗ ಬರಲಿಲ್ಲ ಅಂದ್ರೆ ಅವ್ರ ತಲೆಗೆ ಏನು ಪ್ರಯೋಜನ? ಪ್ರಶ್ನೆ ಕೇಳಬೇಕು ಅವರು. ದೇ ಹ್ಯಾವ್ ಟು ಆಸ್ಕ್ ಕ್ವೆಶನ್ಸ್ ಎವ್ರಿ ಟೈಮ್ ವೆನ್ ದೇ ಮೀಟ್ ಅಸ್. ನಾವು ಎದುರಿಗೆ ಬಂದು ನಮ್ಮ ಒಂದು ಪ್ರಶ್ನೆ ಕೇಳಬೇಕು. ನಾನೀಗ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವಯಸ್ಸಿನ ಹುಡುಗರಿಗೆ ಪಾಠ ಮಾಡ್ತಾ ಇದ್ದೀನಿ. ನಾನು ಹೋದ ತಕ್ಷಣ ಇವತ್ತು ನೀವು ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿಲ್ಲ ಅಂದ್ರೆ ನೀವು ಜೀವಂತ ವಿದ್ಯಾರ್ಥಿಗಳಲ್ಲ ಅಂತ ಹೇಳ್ತೀನಿ. ಅವರು ಜೀವಂತ ಅದೀವೇನ ಕಡೆ ಯಾರು ಕೇಳ್ತಾರೆ, ಅದು ಬೇರೆ ಅಲ್ಲ. ನಾನು ಹೇಳೋ ಮಾತು ಅವ್ನು ಎದೆ ಹೋಗಿ ಚುಚ್ಚಬೇಕು, ಅವನು ಒಂದು ಹೊಸ ಪ್ರಶ್ನೆ ಮೂಡಿಸ್ಬೇಕು. ಪ್ರಶ್ನೆ ಕೇಳದೇ ಇದ್ರೆ ಇದನ್ನ ಅಸ್ವೀಕಾರ ಮನೋಭಾವ ಅಂತ ಕರೀತಾರೆ. ಅಸ್ವೀಕಾರ ಮನೋಭಾವ ಅಂದ್ರೇನು? ಜಗತ್ತಿನ ಎಲ್ಲ ವಿಕಾಸಗಳ ಮೂಲ ಅಸ್ವೀಕಾರ ಮನೋಭಾವ. ಎಲ್ಲರೂ ಒಪ್ಕೊಂಡು ಹಾಗೆ ಅವರು ಒಪ್ಕೊಂಡ್ರು ಅಂದ್ರೆ ಅದು ಸಿದ್ಧಾಂತ ಆಗುತ್ತೆ. ಎಜುಕೇಶನ್ ಈಸ್ ನಾಟ್ ಸಿದ್ಧಾಂತ, ಎಜುಕೇಶನ್ ಈಸ್ ಎ ಪ್ರಯೋಗ. ವಿದ್ಯೆ ಅನ್ನೋದು, ಶಿಕ್ಷಣ ಅನ್ನೋದು ಪ್ರಯೋಗ. ಒಪ್ಪಬಾರ್ದು ನಮ್ಮ ಮಕ್ಕಳು. ನಾವು ಹೇಳಿದ್ದು ಕೇಳಬೇಕು, ಅವ್ರು ಪ್ರಶ್ನೆ ಮಾಡಬೇಕು. ನಮ್ಮ ಸರ್ ಹೆಂಗೆ, ಯಾಕೆ, ಎಲ್ಲಿ, ಎಷ್ಟು, ಹೇಗೆ, ಯಾರು. ಒಬ್ಬ
ವ್ಯಕ್ತಿಯ ಅತ್ಯುತ್ತಮ ಗೆಳೆಯರು 6 ಜನ, ಇವನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ. ಹೇಗೆ, ಎಲ್ಲಿ, ಏಕೆ, ಎಷ್ಟು, ಯಾವಾಗ ಮತ್ತು ಏಕೆ. ವ್ಯಕ್ತಿಯ ಅತ್ಯುತ್ತಮ ಪ್ರಶ್ನೆಗಳು. ವಿದ್ಯಾರ್ಥಿಯ ಮಕ್ಕಳಿಗೆ ಒಳಗಡೆ ಇಂತಹ ಪ್ರಶ್ನೆಯನ್ನ, ವಿವೇಕವನ್ನ, ಜ್ಞಾನವನ್ನ, ಅಸ್ವೀಕಾರ ಮನೋಭಾವವನ್ನು ತುಂಬಿ ಹೊರಗಡೆ ಬಿಟ್ಟು ಹೋದ್ರೆ ಅವ್ರು ಹೊರಗಡೆ ಸಮಾಜದಲ್ಲಿ ಹೋದ್ಮೇಲೆ ಧೈರ್ಯವಂತರಿರ್ತಾರೆ, ಪ್ರಶ್ನೆ ಮಾಡ್ತಾರೆ. ಒಂದು ಕಥೆ ಇದೆ. ಒಬ್ಬ ಕುಂಟ ಮತ್ತು ಒಂದು ಕುರುಡ, ಒಂದು ಕಾಡಲ್ಲಿ ವಾಸ ಮಾಡ್ತಾ ಇದ್ರು. ಕುಂಟನಿಗೆ ನೋಡೋದಕ್ಕೆ ಬರುತ್ತೆ, ಓಡೋದಕ್ಕೆ ಬರೋದಿಲ್ಲ. ಕುರುಡನಿಗೆ ಓಡೋದಕ್ಕೆ ಬರುತ್ತೆ, ನೋಡೋದಕ್ಕೆ ಬರುತ್ತೆ. ಕಾಡಿನ ಬೆಂಕಿ ಹತ್ತಿ ಕುಂಟನಿಗೆ ಓಡಿ ಹೋಗ್ಬೇಕು ಅನಿಸ್ತಾ ಇದೆ, ಕಾಣಿಲ್ಲ. ಕುರುಡನಿಗೆ ಓಡೋದಕ್ಕೆ ಬರ್ತಾ ಇದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅವರಿಬ್ರು ಅಕಸ್ಮಾತ್ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಕುಂಟ ಕುರುಡನ ಹೆಗಲ ಮೇಲೆ ಕೂದ್ರೆ ಸುಟ್ಕೊಳ್ಳಾದ್ರೆ ಕಾಡ್ತಾ ಆಗ್ತಾರೆ. ರೈಟ್ ಅಲ್ಲ? ಸಾಹಸ ಅನ್ನೋದು ಕುಂಟ, ವಿವೇಕ ಅನ್ನೋದು ಕುರುಡ. ವಿದ್ಯಾರ್ಥಿ ಎದೆಯೊಳಗಡೆ ಧೈರ್ಯ ಇತ್ತು, ಮೆದುಳಿನೊಳಗಡೆ ಜ್ಞಾನ ಇತ್ತು ಅಂದರೆ ಜೀವನದ ಬರುವ ಸಮಸ್ಯೆಗಳನ್ನ ಅತ್ಯಂತ ಚಾಕಚಕ್ಯತೆಯಿಂದ ಅವರೇ ಪರಿಹಾರ ಮಾಡ್ಕೊಳ್ತಾರೆ. ನಾವು ಕಲಿಸ್ಬೇಕಾಗಿರೋದು ಚಾಕಚಕ್ಯತೆಯನ್ನ. ಚಾಕಚಕ್ಯತೆ ಅನ್ನೋದು ಅವರ ಹೆಡ್ಡಲ್ಲಿ ಇರಬೇಕಾಗಿಲ್ಲ, ಬ್ಲಡ್ಡಲ್ಲಿ ಇರಬೇಕು. ಹೆಡ್ಡಲ್ಲಿ ತುಂಬೋದು ಎಜುಕೇಶನ್ ಅಲ್ಲ, ಬ್ಲಡ್ಡಲ್ಲಿ ತುಂಬೋದಕ್ಕೆ ಎಜುಕೇಶನ್ ಅಂತ ಕರೀತಾರೆ. ನೀವೇನು ಕಲಿಸ್ತೀರೋ ಕಲಿಸಿ ಅದು ಅವರು ಬ್ಲಡ್ಡಲ್ಲಿ ಇರಬೇಕು, ಅಂಥದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಒಮ್ಮೆ ಫಿಲಿಡೆಲ್ಫಿಯಾ, ಮ್ಯಾಸಿಡೋನಿಯಾ ಸಾಮ್ರಾಜ್ಯದ ಅಧಿಪತಿ ಫಿಲಿಪ್, ಅಲೆಕ್ಸಾಂಡರ್ನ ಅಪ್ಪ, ಅವನು ಸ್ಪಾರ್ಟಾ ಒಂದು ಲೆಟರ್ ಬರೀತಾನೆ. ಗ್ರೀಸ್ ದೇಶದ ಒಂದು ಸಣ್ಣ ನಗರ ರಾಜ್ಯ. ಏನು ಲೆಟರ್ ಬರೀತಾನೆ ಅಂದರೆ, ಹೆಚ್ಚು ವಿಳಂಬ ಮಾಡದೆ ನೀವು ನಮಗೆ ಶರಣರಾಗಬೇಕು. ಒಂದು ವೇಳೆ ನೀವು ಶರಣಾಗದಿದ್ದರೆ ನಾನು ನನ್ನ ಸೈನ್ಯದೊಂದಿಗೆ ನಿಮ್ಮ ನಾಡನ್ನು ಹೋಗುತ್ತೇನೆ. ನಮ್ಮ ಸೈನ್ಯ ನಿಮ್ಮ ನಾಡನ್ನು ಹೊಕ್ಕದೆ, ನಿಮ್ಮ ಹೊಲಗದ್ದೆಗಳನ್ನು ಹಾಳುಗೆಡುತ್ತದೆ, ನಿಮ್ಮ ಜನರನ್ನು ಕೊಚ್ಚಿ ಹಾಕುತ್ತದೆ, ನಿಮ್ಮ ನಗರವನ್ನೇ ನೆಲಸಮ ಮಾಡುತ್ತದೆ. ಫಿಲಿಪ್ ಬರೆದ ಪತ್ರ ಇದೆ. ಈ ಪತ್ರಕ್ಕೆ ಸ್ಪಾರ್ಟಾದ ಉತ್ತರ ಇದೆ. ಇದು ಜಗತ್ತಿನ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರಿದ ಉತ್ತರ. ಏನು ಉತ್ತರ ಗೊತ್ತಾ? ಸ್ಪಾರ್ಟಾದವರು ಕೊಟ್ಟಿದ್ದ ಉತ್ತರ ಹೊಕ್ಕರೆ ಮುಗಿತು. ಅವನೇನು ಬರೀತ, ನಾವು ಹೊಕ್ಕರೆ ನಿಮ್ಮ ಸರ್ವನಾಶ ಮಾಡಿಬಿಡ್ತೀವಿ ಅಂತ. ಅವ್ರು ಸ್ಪಾರ್ಟಾದವ್ರು ಏನು ಆನ್ಸರ್ ಮಾಡಿಬಿಟ್ರೆ ಹೊಕ್ಕರೆ ಒಳಗೆ ಬಂದ್ರಲ್ಲ ಮುಂದಿನ ದಿಸ್ ಇಸ್ ನಾಟ್ ಕಾನ್ಫಿಡೆನ್ಸ್. ಅವ್ರನ್ನ ಕುಂಡಿಸ್ಕೊಂಡು ಸಣ್ಣ ಮಕ್ಕಳು, ನಾಳೆ ಕಷ್ಟ ಬಂದ್ರೆ ಏನು ಮಾಡ್ತಿ, ತಿಳಿಲಿಲ್ಲ ಅಂದ್ರೆ ಏನು ಮಾಡ್ತಿ, ಏನು ಆಗೋದಿಲ್ಲ, ಏನಾಗೋದೈತಿ, ಮನುಷ್ಯ ಬರಲಾರ್ದು ಮರಕ್ಕೆ ಬರುತ್ತೆ. ಕಷ್ಟ ಸುಖ ಅನ್ನೋದು ಜೀವನದ ಸೌಂದರ್ಯ. ಅದು ಜೀವನ ಸೌಂದರ್ಯವನ್ನ ಸವಿಬೇಕಾದ್ರೆ ಎದೆಯೊಳಗಡೆ ಧೈರ್ಯ, ಮನಸ್ಸಿನೊಳಗಡೆ ಜ್ಞಾನ, ಶುದ್ಧ ಭಾವ ಇತ್ತು ಅಂದರೆ ಏನು ಬೇಕಾದ ಸಾಧಿಸಬಹುದು ಅನ್ನೋದಕ್ಕೆ ಸಾವಿರ ಕೋಟಿ ಸಾಕ್ಷಿಗಳಿವೆ. ಆದ್ದರಿಂದ ಪ್ರೀತಿಯ ಗುರುಬಂಧುಗಳೇ, ವಿದ್ಯಾರ್ಥಿಗಳು ಯಾರನ್ನೂ ಉಪೇಕ್ಷೆ ಮಾಡಲಾರದೆ ನಾವು ಅವರ ಎದೆಯಲ್ಲಿ ಒಂದು ಜ್ಞಾನದ ಕಿಡಿಯನ್ನು ಹತ್ತಿಸುವುದೇ ನಮ್ಮ ಕೆಲಸ ಅಂತ ಭಾವಿಸಿ, ನಾವು ತರಗತಿ ಒಳಗಡೆ ಹೋಗುವಾಗ ಶಿಕ್ಷಕರು ಅನ್ನುವ ಅಭಿಮಾನಕ್ಕಿಂತಲೂ ಅವರಿಗೆ ಆತ್ಮೀಯರು ಅನ್ನುವ ಅಭಿಮಾನವನ್ನು ತೋರಿಸುವುದೇ ದೊಡ್ಡ ವಿಷಯ. ಯೂಟ್ಯೂಬಲ್ಲಿ ಒಂದು ಸ್ಟೋರಿ ಇದೆ, ನೀವೆಲ್ಲರೂ ಬಹುತೇಕ ಕೇಳಿರಬೇಕು. ಅದೊಂದು ಸ್ಟೋರಿ ಹೇಳಿ ನಾನು ಮುಗಿಸ್ತೇನೆ. ಒಬ್ಬರು ಟೀಚರ್ ಇದ್ರು, ಮಿಸಸ್ ಥಾಮ್ಸನ್. ಅವ್ರ ಹೆಸರು ಮಿಸಸ್ ಥಾಮ್ಸನ್. ಎವ್ರಿ ಡೇ ಅವರು ಕ್ಲಾಸ್ ರೂಮಲ್ಲಿ ಹೋದ ತಕ್ಷಣ ಅವ್ರೊಂದು ರೂಢಿ ಇತ್ತು, ಲವ್ ಯು ಆಲ್ ಅಂತ ಹೇಳ್ತಿದ್ರು ಮಕ್ಕಳಿಗೆ. ನಿಮ್ಗೊಂದೇನೋ ರೂಢಿ ಇಟ್ಕೋಬೇಕು, ಲವ್ ಯು ಆಲ್. ಮಿಸಸ್ ಥಾಮ್ಸನ್ಗೆ ಲವ್ ಯು ಆಲ್ ಅಂತ ಹೇಳ್ತಿದ್ರು, ಅದರ ಮನಸ್ಸಿನೊಳಗೆ ಬರೋದಿತ್ತು. ಏನು ಬರೋದಿತ್ತು ಅಂದರೆ ಇಟ್ ವಾಸ್ ನಾಟ್ ಟ್ರೂ ಲವ್. ಅದು ಕರೆ ಪ್ರೇಮ ಇಲ್ಲ, ರೂಢಿ ಇಟ್ಕೊಂಡಿದ್ರು. ಅದರಲ್ಲೂ ಒಬ್ಬ ಹುಡುಗ ಇದ್ದ ಕ್ಲಾಸ್ ರೂಮಲ್ಲಿ, ಅವ ಭಾರಿ ಅಶಿಸ್ತಿನ ಹುಡುಗ. ಅವ ಸರಿಯಾಗಿ ಕೂಡ್ತಿದ್ದಿಲ್ಲ, ಸರಿಯಾಗಿ ನೋಡ್ತಿದ್ದಿಲ್ಲ, ಸರಿಯಾಗಿ ಅಭ್ಯಾಸ ಮಾಡ್ತಿದ್ದಿಲ್ಲ. ಅವನಿಗಂತೂ ಟೀಚರ್ ಹೃದಯಾದ ಪ್ರೇಮನ ಹಂಚ್ತಿರ್ಲಿಲ್ಲ. ಅವ್ನು ನೋಡಿದ್ರೆ ಅವನಿಗೆ ಬೇಜಾರಾಗ್ತಿತ್ತು. ಎವ್ರಿ ನೆಗೆಟಿವ್ ಆಸ್ಪೆಕ್ಟ್ಗೆ ಅವನ ಹೆಸರು ಹೇಳಿದ್ರು ಟೀಚರ್. ಏನು ಶಾಲೆ ಭಾಂಗಡಿ ಆಯಿತು ಅಂತ ಅವನ ಹೆಸರು ತಗೋತಿದ್ರು. ಯಾರು ಕೆಲಸ ಮಾಡಿದ್ರು ಅವನ ಹೆಸರು ಹೇಳೋದು, ಯಾರು ಉತ್ತರ ಕೊಡಲಿಲ್ಲ ಅಂತ ಅವನ ಹೆಸರು ಹೇಳೋದು, ಯಾರು ಶಾಲೆ ಕೊಡಲಿಲ್ಲ ಅಂತ ಅವನ ಹೆಸರು ಹೇಳೋದು. ಎವ್ರಿ ನೆಗೆಟಿವ್
ತಿಂಗಳಾಯಿತು. ಪ್ರೋಗ್ರೆಸ್ ಕಾರ್ಡ್ ರೆಡಿ ಮಾಡಿದ್ರು ಟೀಚರ್. ಆ ಶಾಲೆಗೆ ಒಂದು ಸಿಸ್ಟಮ್ ಇತ್ತು. ಪ್ರೋಗ್ರೆಸ್ ಕಾರ್ಡ್ ಮೇಲೆ ಹೆಡ್ ಮಿಸ್ಟ್ರೆಸ್ ಕೌಂಟರ್ ಸಿಗ್ನೇಚರ್ ಆಗಬೇಕು. ಎಲ್ಲ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಹೆಡ್ ಮಿಸ್ಟ್ರೆಸ್ ಟೇಬಲ್ ಮೇಲೆ ಇತ್ತು. ಹೆಡ್ ಮಿಸ್ಟ್ರೆಸ್ ವಾಸ್ ಹೆಡ್ ಮಿಸ್ಟ್ರೆಸ್. ಅವ್ರು ಒಂದೊಂದೇ ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರು. ಟೆಡ್ಡಿ ಪ್ರೋಗ್ರೆಸ್ ಕಾರ್ಡ್ ಗೊತ್ತಾ, ಅವ್ರ ಹೆಸರು ಟೆಡ್ಡಿ. ಟೆಡ್ಡಿ ಪ್ರೋಗ್ರೆಸ್ ಕಾರ್ಡ್ ನೋಡಿದ್ರು. ಅವ್ರಿಗೆ ಆಶ್ಚರ್ಯ ಅನ್ನಿಸ್ತು. ಮಿಸಸ್ ಥಾಮ್ಸನ್ ಕಳಿಸಿದ್ರು. ಮಿಸಸ್ ಥಾಮ್ಸನ್, ಪ್ರೋಗ್ರೆಸ್ ಕಾರ್ಡ್ ಶುಡ್ ರಿಪೋರ್ಟ್ ಸಮ್ ಪ್ರೋಗ್ರೆಸ್. We'll repeat it once again. Progress card should report some progress. ಏನು ಬರೆದಿದೆ ಟೆಡ್ಡಿ ಬಗ್ಗೆ? ಮಿಸಸ್ ಥಾಮ್ಸನ್ ಅಂದರು, ಅವನ ಬಗ್ಗೆ ಬರೆಯೋಕ್ಕೆ ಇನ್ನೇನು ಉಳಿದಿಲ್ಲ. ಚಲೋ ಒಂದು ಏನಾದ್ರು ಇಂಟರ್ವ್ಯೂ ಬರೀಬೇಕಲ್ಲ. ಅತಿ ಉಡಾರ, ಲೇಟಾಗಿ ಬರ್ತಾನ, ಗದ್ದಲ ಮಾಡ್ತಾನ, ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ನಾ ಪಾಠ ಮಾಡ್ತಿರ್ತೀನಿ, ಮುಖ ಆ ಕಡೆ ಮಾಡಿರ್ತಾನೆ, ಏನೂ ಅವನ ಬಗ್ಗೆ ಬರೆಯೋಕ್ಕಿಲ್ಲ. ಹೆಡ್ ಮಿಸ್ಟ್ರೆಸ್ ಹೇಳಿದ್ರು, ಓಕೆ ವೇಟ್ ಫಾರ್ ಸಮ್ ಟೈಮ್ಸ್, ಕೂಡಿ ಅಟೆಂಡರ್ ಇದ್ದವರು ಓಲ್ಡ್ ರೆಕಾರ್ಡ್ಸ್ನ ಟ್ರೇಸ್ ಮಾಡಕ್ಕೆ ಹೇಳಿದ್ರು. ಹಳಿ ಪ್ರೋಗ್ರೆಸ್ ಕಾರ್ಡ್ಸ್ ತರಿಸಿದ್ರು ಮತ್ತು ಅವನ್ನೆಲ್ಲ ಮಿಸಸ್ ಥಾಮ್ಸನ್ ಇಟ್ಟಿದ್ರು. ಮಿಸಸ್ ಥಾಮ್ಸನ್ ಆ ಹುಡುಗದ 3rd ಸ್ಟ್ಯಾಂಡರ್ಡ್ ಪ್ರೋಗ್ರೆಸ್ ಕಾರ್ಡ್ ತಗೋದು. ಅದರೊಳಗೆ ರಿಪೋರ್ಟ್ ಇತ್ತು, ರಿಮಾರ್ಕ್ ಇತ್ತು. ಏನಿತ್ತಂದರೆ, ಟೆಡ್ಡಿ ಈಸ್ ದ ಬ್ರೈಟೆಸ್ಟ್ ಚೈಲ್ಡ್ ಆಫ್ ಅವರ್ ಸ್ಕೂಲ್. 3rd ರಿಪೋರ್ಟ್, 3rd ಕ್ಲಾಸ್ ರಿಪೋರ್ಟ್. ಮಿಸಸ್ ಥಾಮ್ಸನ್ ಸ್ಟನ್ ಆಗಿಬಿಟ್ರು. ಅವನ್ನೇ ಇತ್ತು ಇಲ್ಲೋ ಅಂತ ಒಂದ್ಸರಿ ಕ್ಲಾರಿಫೈ ಮಾಡೋಣ. ಮತ್ತೊಂದು ಸರಿ ಕಣ್ಣು ಬಿಟ್ಟು ನೋಡಿದ್ರು. ಅದ್ರಾಗ ಬಂದಿತ್ತು, ಟೆಡ್ಡಿ ಇಸ್ ದ ಬ್ರೈಟೆಸ್ಟ್ ಬಾಯ್ ಆಫ್ ದ ಸ್ಕೂಲ್, ನನ್ ಕ್ಯಾನ್ ಬೀಟ್ ಹಿಮ್. ಅವ್ನು ಬೀರ್ಸಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಹಿಂದಿ ಟೀಚರ್ ಬಂದ. ಮೈ ಗುಡ್ನೆಸ್ ಅಂದ್ರು. 4th ಕಾರ್ಡ್ ತೊಗೊಂಡು 4ನೇ ಕ್ಲಾಸ್ ರಿಪೋರ್ಟ್ ಕೊಟ್ಟು ಅದರೊಳಗೆ ಒಂದು ಸಜೆಷನ್ ಇತ್ತು ರಿಮಾರ್ಕ್ಸ್ ಒಳಗಡೆ. ಟೆಡ್ಡಿಸ್ ಮದರ್ ಇಸ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಕ್ಯಾನ್ಸರ್. ಹಿಸ್ ಮದರ್ ಕೆನಾಟ್ ಗಿವ್ ಸಚ್ ಅಟೆನ್ಷನ್. ಅವನಿಗೆ ಕಾಳಜಿ ಕೊಡೋದಕ್ಕೆ ಆಗ್ತಾ ಇಲ್ಲ ಅವರ ಊರಿಗೆ. ಆದ್ದರಿಂದ ಹಿ ಈಸ್ ಲೂಸಿಂಗ್ ಹಿಸ್ ಕಾನ್ಸಂಟ್ರೇಷನ್. ಪ್ಲೀಸ್ ಟೇಕ್ ಕೇರ್ ಆಫ್ ಟೆಡ್ಡಿ. ಟೀಚರ್ 5ನೇ ಕ್ಲಾಸ್ ಪ್ರೋಗ್ರೆಸ್ ಕಾರ್ಡ್ ತಗೊಂಡ್ರು. 5ನೇ ಕ್ಲಾಸ್ ಪ್ರೋಗ್ರೆಸ್ ಕಾರ್ಡ್ ಬಂದಿದೆ, ಟೆಡ್ಡಿ ಹ್ಯಾಡ್ ಲಾಸ್ಟ್ ಹಿಸ್ ಮದರ್ ಅಲಾಂಗ್ ವಿತ್ ಹಿಮ್ಸೆಲ್ಫ್. ಟೆಡ್ಡಿ ಅವ್ನು ಹೋದಳು, ಅವನ ಜೊತೆಗೆ ಅವನು ಕಲ್ತ್ಕೊಂಡ್ಬಿಟ್ಟಾನ. ಪ್ಲೀಸ್ whoever be his class teacher, please take care of Teddy. Teddy is the brightest student of our school. None can beat him. 5ನೇ ಕ್ಲಾಸ್ ಪ್ರೋಗ್ರೆಸ್ ಕಾರ್ಡ್. ಮಿಸಸ್ ಥಾಮ್ಸನ್ಗೆ ಸಂತಾಯಿತು, ಕರಡು ಹಿಡಿದಂಗೆ ಆಯಿತು, ಬಟ್ಟೆಗೆ ಸಂತಾಯಿತು. ಪ್ರೋಗ್ರೆಸ್ ಕಾರ್ಡನ್ನೆಲ್ಲ ತೊಗೊಂಡು ಬಂದು ಹೆಡ್ ಮಿಸ್ಟ್ರೆಸ್ ಮುಂದಿಟ್ಟು, ಸಾರಿ ಮೇಡಮ್, ಐ ಅಪ್ರೈಸ್ ಮೈ ಸೆಲ್ಫ್, ಐ ನೋ ವಾಟ್ ಐ ಹ್ಯಾವ್ ಟು ಡೂ. ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ಡೆಫಿನೆಟ್ಲಿ ಮೈ ಅಪ್ರೋಚ್ ವಿಲ್ ಬಿ ಚೇಂಜ್ ಟುವರ್ಡ್ಸ್ ಟೆಡ್ಡಿ. ಟೆಡ್ಡಿ ನನ್ನ ಅಪ್ರೋಚ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದು. ಮಾರನೇ ದಿನ ಸ್ಕೂಲಿಗೆ ಹೋದ್ರು ಟೀಚರ್. ಪ್ರಾಬಬ್ಲಿ ಸಂಡೇ ಕಳ್ಕೊಂಡು ಮಂಡೇ ಇರಬೇಕು. ಕ್ಲಾಸ್ ರೂಮ್ ಒಳಗಡೆ ಎಂಟ್ರ್ ಆದ ತಕ್ಷಣ ಟೀಚರ್ ಹೇಳಿದ್ರು, ಲವ್ ಯು ಆಲ್. ಈ ಸರಿ ಲವ್ ಯು ಆಲ್, ಹಿಂದಿನ ಸರಿ ಲವ್ ಯು ಆಲ್ ಡಿಫ್ರೆನ್ಸ್ ಇದೆ. ಈ ಸರಿ ಆ್ಯಕ್ಚುಯಲ್ ಟೀಚರ್ ಒಳಗಡೆ ಟೆಡ್ಡಿ ಮೇಲೆ ಲವ್ ಇತ್ತು. ನಾವು ಟೀಚರ್ ಚೇಂಜ್ ಹರ್ ಆಟಿಟ್ಯೂಡ್ ಮೀನ್ಸ್ ಹರ್ಸರ್. ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ ಟೆಡ್ಡಿ ಹೆಸರು ಹೇಳಕ್ಕೆ ಚಾಲು ಮಾಡಿದ್ರು ಟೀಚರ್. ಪ್ರತಿ ಕೆಟ್ಟ ಕೆಲಸಕ್ಕೂ ಅವನ ಹೆಸರು ಬಿಟ್ಬಿಟ್ಟು ಅವರಿಬ್ಬರಲ್ಲಿ ಏನೋ ಒಂದು ಕನೆಕ್ಷನ್ ಚಲುವಾಯಿತು. ಆ ವರ್ಷ ಮುಗಿತು. ಹುಡುಗರೆಲ್ಲ ಟೀಚರ್ಸ್ ಒಂದು ಗಿಫ್ಟ್ಸ್ ತೊಗೊಂಡಿದ್ರು. ನಾವು ಸಣ್ಣವರಿದ್ದಾಗ ರೂಢಿ ಇತ್ತು, ರಿಸಲ್ಟ್ ಬಂದಾಗ ಶಾಲೆಗೆ ನಾವು ಊಟ ಕರ್ಕೊಂಡು ಹೋಗ್ತಿದ್ವಿ. ನೀವು ತೊಗೊಂಡು ಹೋಗಿರೋ ನಿಮ್ಮ ಸ್ಟೂಡೆಂಟ್ಸ್ ಯಾರು ಬಂದಾಗ ಅವ್ರಿಗೆ ಕೊಟ್ಟ ಸರ್ಕಾರ. ಸ್ಟೂಡೆಂಟ್ಸು ಅವ್ರ ಟೀಚರ್ಸ್ ಮಿಸಸ್ ಥಾಮ್ಸನ್ಗೆ ಭಾಳ ಗಿಫ್ಟ್ಸ್ ತಂದು ಒಂದು ಟೇಬಲ್ ಮೇಲೆ ಇಟ್ಟಿದ್ರು. ಹುಡುಗರೆಲ್ಲ ಕೂತಿದ್ರು, ಟೀಚರ್ ಕ್ಲಾಸು ಒಳಗಡೆ ಬಂದರು. ಆ ಗಿಫ್ಟ್ಸ್ ಮೇಲೆ ಒಂದು ಹಳೆಯ ರದ್ದಿ ಪೇಪರ್ ಒಳಗಡೆ ಮುದ್ದಿ ಮಾಡಿಬಿಟ್ಟು ಒಂದು ಗಿಫ್ಟ್. ಮಿಸಸ್ ಥಾಮ್ಸನ್ ಒಳಗಡೆ ಬಂದ ತಕ್ಷಣ ಅವ್ರ ಸೆನ್ಸ್ ಅದು ಬೆಸ್ಟ್ ಟೀಚರ್ ಸೆನ್ಸ್ ಅದು ಗೊತ್ತಾಯ್ತು ಇದು ಟೆಡ್ಡಿಗೆ. ಈ ತಂದು ಕೊಟ್ಟು ಭಾಳ ಇಷ್ಟ ಮಾಡಿ ಕೊಡೋದು ಕೊಟ್ಟರು ಭಾಳ ಕೊಡಬೇಕು. ಸಾರಿ, ಚಲೋ ಇದೆ. ಟೀಚರಿಗೆ ಗೊತ್ತಾಯಿತು ಇದು ಟೆಡ್ಡಿಗೆ ಅಂತೇಳಿ. ಮತ್ತು ಎಲ್ಲ ಹುಡುಗರು ಬಂದಿತ್ತು ಇದು ಟೆಡ್ಡಿಗೆ. ಟೀಚರ್ ಬಂದರು, ಲವ್ ಯು ಆಲ್ ಅಂದರು. ಎಲ್ಲ ಹುಡುಗರು ನಗ್ತಿದ್ರು. ಹುಡುಗರು ಮುಖದ ಮೇಲೆ ನಗು ಇತ್ತು. ಟೀಚರ್ಸ್ ಅವಕಾಶ ಆ ಕವರ್ನ ರ್ಯಾಪರ್ನ ಹಳ್ಳಿ ರದ್ದಿ ಮುದ್ದಿ ಪೇಪರ್ನ ಹಚ್ಚಿದ್ರು. ಅದರೊಳಗಡೆ ಒಂದು ಹಾಫ್ ಯೂಸ್ಡ್ ಪರ್ಫ್ಯೂಮ್ ಬಾಟಲ್ ಇತ್ತು. ಹಾಫ್ ಯೂಸ್ಡ್ ಪರ್ಫ್ಯೂಮ್ ಬಾಟಲ್ ಮತ್ತೊಂದು ಬ್ರೇಸ್ಲೆಟ್ ಇತ್ತು. ಅದರೊಳಗೆಲ್ಲ ಹರಳು 3-4 ಹರಳು ಬೀಳು ಹೋಗಿತ್ತು. ಟೀಚರ್ ಏನು ಮಾಡಿದ್ರು ಗೊತ್ತಿತ್ತು, ಶಿಟ್ಟು ಕುಡಿದ ಪರ್ಫ್ಯೂಮ್ ಬಾಟಲ್ ನೆಕ್ಸ್ಟ್ ಸ್ಪ್ರೇ ಇಟ್ಟಾಗ ಅವ್ರ ಮೇಲೆ ಪಡ್ಕೊಂಡ್ರು ಮತ್ತು ಆ ಬ್ರಾಸ್ಲೆಟ್ ಹಾಕ್ಕೊಂಡು ಮೂಲ್ಯಾಕೆ ಕೂತಿದ್ನಲ್ಲ ಟೆಡ್ಡಿ
ಓಡಿ ಬಂದು ಟೀಚರ್ ಹೇಳ್ದ, ನಾವು ಯು ಆರ್ ಸ್ಮೆಲಿಂಗ್ ಲೈಕ್ ಮೈ ಮದರ್. Now you are smelling like my mother. This is the perfume bottle last time she used before she left me. ನಾನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಆಕೆ ತನ್ನ ಮೇಲೆ ಹಾಕೊಂಡು ಪರ್ಫ್ಯೂಮ್ ಹಾಕಲಿಲ್ಲ. ಮೇಡಮ್, ಆಕೆ ಕಾಫಿ ಒಳಗಡೆ ಇಡಬೇಕಾದ್ರೆ ಆಕೆ ಕೈಯಾಗಿ ಹಚ್ಕೊಂಡಿದ್ದು ಬ್ರಾಸ್ಲೆಟ್ಗಳು ನಿಮ್ಮ ಕೈಯಾಗಿ ನೋಡಿ ನನಗೆ ಹಿಂಗೆ ಅನಿಸ್ತದೆ, ನಮ್ಮವು ನನ್ನ ಮುಂದೆ ನಿಂತ ಅನಿಸ್ತೀವಿ. ಒಂದ್ಸರಿ ನಿಮ್ಮ ತಪ್ಪಿಕೊಳ್ಳಿ ಅಂತ ಕೇಳ್ತಾನೆ ಟೇಟಿ. ಅವ್ರು ತಪ್ಪಿಕೊಂಡ್ರು ಮುತ್ತು ಕೊಟ್ಟರು ದಿನ ಮುಗೀತು. ವರ್ಷ ಮುಗೀತಾ ಇದೆ. ಮಿಸಸ್ ಥಾಮ್ಸನ್ ಟೇಬಲ್ ಮೇಲೆ ಒಂದು ಲೆಟ್ರ್ ಇದೆ. ಆ ಲೆಟ್ರ್ ಒಳಗಡೆ ಬರ್ತಿದೆ, ಐ ಹ್ಯಾವ್ ಸೀನ್ ಫ್ಯೂ ಮೋರ್ ಟೀಚರ್ಸ್ ಬಟ್ ಸ್ಟಿಲ್ ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಐ ಹ್ಯಾವ್ ಎವರ್ ಸೀನ್. ಟೆಡಿ ಹುಡುಗ ಸೈ ಮಾಡಿ, ಐ ಹ್ಯಾವ್ ಸೀನ್ ಫ್ಯೂ ಮೋರ್ ಟೀಚರ್ಸ್ ಇನ್ ದ ವರ್ಲ್ಡ್ ಬಟ್ ಸ್ಟಿಲ್ ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಐ ಹ್ಯಾವ್ ಎವರ್ ಸೀನ್. ಟೆಡಿ ಪ್ರತಿ ವರ್ಷದ ಕೊನೆಯ ದಿವಸ ಟೀಚರ್ ಟೇಬಲ್ ಮೇಲೆ ಲೆಟ್ರ್ ಇರ್ತದೆ. ನಾವು ಭಾಳ ಮಂದಿ ಟೀಚರ್ ನೋಡಿದ್ವಿ, ನಿಮ್ಮ ಹತ್ರ ಟೀಚರ್ ಇಲ್ಲ. ನಾವು ಭಾಳ ಮಂದಿ ಟೀಚರ್ ನೋಡಿದ್ವಿ, ನಿಮ್ಮ ಹತ್ರ ಟೀಚರ್. ವರ್ಷ ಉಳಿದು ಟೀಚರ್ ರಿಟೈರ್ ಆದರು, ಅವ್ರಿಬ್ಬರದು ಕಾಂಟ್ಯಾಕ್ಟ್ ಮಿಸ್ ಆಗ. ಒಂದಿನ ವಯಸ್ಸಾದ ಮಿಸಸ್ ಥಾಮ್ಸನ್ ಗಾರ್ಡನ್ ಒಳಗಡೆ ಕುರ್ಚಿ ಹಾಕೊಂಡು ಕೂತ್ಕೊಂಡಾಗ ಅವರು ಪೋಸ್ಟ್ಮ್ಯಾನ್ ಬಂದು ಲೆಟ್ರ್ ಕೊಡ್ತಾರೆ. ಲೆಟ್ರ್ ಒಳಗಡೆ ಬರೆದಿದೆ, ಐ ಆಮ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಐ ಕ್ಯಾನಾಟ್ ಡ್ರೀಮ್ ದಟ್ ವಿತೌಟ್ ಯುವರ್ ಪ್ರೆಸೆನ್ಸ್ my marriage will be incomplete. Do come and bless me. I have seen few more teachers in the world, but still you are the best teacher in the world. Yours, Dr. Theodore. Did he become Dr. Theodore now? PhD madam, doctorate ಆಗಿ. Along with that, flight ಆರ್ಡ್ನ ಎನ್ಕ್ಲೋಸರ್ ಮಾಡ್ಯಾನ ಲೆಟ್ರ್ ಬಂತು. ಟೀಚರಿಗೆ ತಡ್ಕೊಳಕ್ಕಾಗಲಿಲ್ಲ, ಮನಸಾರೆ ಹತ್ತರು, ಹೋಗಿ ಬ್ಯೂರು ಓಪನ್ ಮಾಡಿದ್ರು. ಪರ್ಫ್ಯೂಮ್ ಬಾಟಲ್ ಇರಲಿಲ್ಲ, ಅದು ಮಿಸ್ ಆಗಿತ್ತು. ಅದು ಮುತ್ತು ಉದುರಿದ ಒಂದು ಬ್ರಾಸ್ಲೆಟ್ ಹಂಗ ಸಂರಕ್ಷಣೆ ಮಾಡಿಟ್ಟಿದ್ರು. ಅದನ್ನು ಕೈಯಾಗಿ ಹಾಕೊಂಡು ರೆಡಿಯಾಗಿ ಸೂಟ್ಕೇಸ್ ತಗೊಂಡು ಏರ್ಪೋರ್ಟ್ ಹೋಗಿ ಫ್ಲೈಟ್ ಹತ್ತಿ ಮ್ಯಾರೇಜ್ ಹಾಲ್ ಹೋಗಿ ನಿಂತದೆ ಒಂದು ಹಾಲ್. ಮ್ಯಾರೇಜ್ ಫಂಕ್ಷನ್, ಗ್ರ್ಯಾಂಡ್ ಗ್ರೇಟ್ ಬ್ಯೂಟಿಫುಲ್ ಮ್ಯಾರೇಜ್ ಫಂಕ್ಷನ್. ಮಿಸಸ್ ಥಾಮ್ಸನ್ ಅಲ್ಲಿ ಬಂದು ಕೈಯಲ್ಲಿ ಸೂಟ್ಕೇಸ್ ಇಟ್ಕೊಂಡು ಲಾಸ್ಟ್ ಚೇರಲ್ಲಿ ಕೂತ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ರು. ವಾಲಂಟಿಯರ್ಸ್ ಐಡೆಂಟಿಫೈಡ್ ಹಾಲ್ ಅವ್ರನ್ನ ಗುರುತಿಸಿ ಅವ್ರ ಕೈ ಹಿಡ್ಕೊಂಡು ಅವಕಾಶ ಮುಂದೆ ಕರ್ಕೊಂಡು ಬಂದರು. ಫಸ್ಟ್ ರೋಲ್ ಒಳಗಡೆ ಒಂದು ಡೆಕೋರೇಟೆಡ್ ಚೇರ್ ಇತ್ತು. ಆ ಚೇರ್ ಮೇಲೆ ಮದರ್ ಅಂತ ಬಂದಿತ್ತು. ಟೆಡಿ ಕೆಳಗೆ ಹೋಗಿ ಅವ್ರ ಕೈ ಹಿಡ್ಕೊಂಡು ಕುಂಡ್ರಿಸಿ ಕಿವ್ಯಾಗ ಹೋಗಿ ವಿಸ್ಪರ್ ಮಾಡ್ಕೊಂಡು ಬಿಸ್ಕುಟ್ ಹೇಳ್ತಾನೆ, ಯು ಆರ್ ಕ್ಲೋಸೆಸ್ಟ್ ಟು ಮೈ ಮದರ್, ಯು ಆರ್ ಕ್ಲೋಸೆಸ್ಟ್ ಟು ಮೈ ಮದರ್, ಪ್ಲೀಸ್ ಸಿಟ್ ಆ್ಯಂಡ್ ಬ್ಲೆಸ್. ವಿತೌಟ್ ಯು ಇವತ್ತು ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮ್ಯಾರೇಜ್ ಆಯಿತು, ಫೋಟೋ ಫಂಕ್ಷನ್ ನಡೀತು. ಮಿಸಸ್ ಥಾಮ್ಸನ್ ಮೇಲೆ ಬಂದು ಟೆಡಿ, Dr. Theodore introduced his teacher to his newly wedded women. ಮದುವೆ ಹೆಂಡತಿ ಹೇಳ್ತಾನೆ, she is Mrs. Thompson. After my mother, I smelled her as my mother. ಅವರಿಲ್ಲ ಅಂದಿದ್ರೆ ನಾನು ಇವತ್ತಿಗೆ ಇರ್ತಿದ್ದಿಲ್ಲ ಅಂತ ಹೇಳಿ ಅವನ ಕಣ್ಣಾಗಿ ಹೇಳಿ. ವಯಸ್ಸಾಗಿತ್ತು ಮಿಸಸ್ ಥಾಮ್ಸನ್ಗೆ. ಹುಡುಗನ ಕಣ್ವರಿಸಿ, ಶಿಷ್ಯನ ಕಣ್ವರಿಸಿ, ಮಗನ ಕಣ್ವರಿಸಿ ಹೇಳ್ತಾರ ಆ ಹುಡುಗಿಗೆ, ವಿತೌಟ್ ಟೆಡಿ, ಲಿಸನ್ ದಿಸ್ ಕೇರ್ಫುಲಿ, without Teddy, I would have never realized that a teacher first must be a mother. Without Teddy, I would have never realized that a teacher first must be a mother. Teacher ಆದವರು ಮೊದಲು ಅವ್ವ ಆಗಬೇಕು, ಅಪ್ಪ ಆಗಬೇಕು, ಅಣ್ಣ ಆಗಬೇಕು, ಆಪ್ತ ಆಗಬೇಕು. ಅಪ್ಪ ಟೀಚರ್ ಆಗಲಿಕ್ಕೆ ಬರುತ್ತೆ, ಟೀಚರ್ ಅಪ್ಪ ಆಗಲಿಕ್ಕೆ ಬರುತ್ತೆ. ಮೇ ಬಿ ನಿಮ್ಮ ಕ್ಲಾಸ್ ಒಳಗೆ ಒಬ್ಬ ಟೆಡಿ ಇರ್ಬೋದು, ನೀವು ಥಾಮ್ಸನ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಜಸ್ಟ್ ಥಿಂಕ್ ಆಫ್ ಇಟ್. ಕ್ಲಾಸಿಗೆ ಹೋಗ್ರಿ, ಅವ್ರ ಹಾರ್ಟ್ ಒಳಗಡೆ ಇಟ್ಟರೆ ಅವ್ರ ಪ್ರಯತ್ನ ಮಾಡಿ. ವ್ಯವಸ್ಥೆ, ಇಲಾಖೆ, ಸರ್ಕಾರ, ರಾಜಕಾರಣ, ಸಮಾಜ, ಅವ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಥಿಂಕ್ ಆಫ್ ಯುವರ್ ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಫ್ಯೂಚರ್. ಥಿಂಕ್ ಆಫ್ ಯುವರ್ ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಡ್ರೀಮ್ಸ್, ದೇರ್ ಆ್ಯಟಿಟ್ಯೂಡ್ಸ್, ದೇರ್ ಹ್ಯಾಬಿಟ್ಸ್. ಅವ್ರನ್ನ ಆಸ್ತಿ ಮಾಡಿ, ಅವ್ರನ್ನ ಇನ್ಸ್ಪೈರ್ ಮಾಡಿ. ಒಂದ್ಸರಿ ಯಾವತ್ತಾದರೂ ನಿಮ್ಮ ಸ್ಟೂಡೆಂಟ್ ಹೆಗಲ ಮೇಲೆ ಕೈ ಹಾಕಿ ಅವ್ರು ಊಟ ಮಾಡೋ ತಟ್ಟೆ ಒಳಗಡೆ ಕೈ ಇಟ್ಟು ಅದು ತುತ್ತು ತಿಂದು ಎಷ್ಟು ರುಚಿ ಇತ್ತು ಅಂದಿರೇನು? ಅಂದಿರಿ. ನೀವು ಒಂದ್ಸರಿ ಅವ್ರ ತಟ್ಟೆ ಒಳಗಡೆ ಕೈ ಇಟ್ಟು ಊಟ ಮಾಡಿ ರುಚಿ ನೋಡಿ ಒಂದ್ಸರಿ ಹೇಳಿ, 100 ಅವ್ರ ಎದೆ ಗೋಡೆ ಒಳಗಡೆ ನೀವು ಫೋಟೋ ಬಿಟ್ಟು ಬೇರೆ ಫೋಟೋ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಕ್ಲಾಸಲ್ಲಿ ಯಾವುದೋ ಒಂದು ಆನ್ಸರ್ ಕೊಟ್ಟಿದ್ದು ಹುಡುಗನಿಗೆ ₹2 ಒಂದು ಪೆನ್ ಕೊಡಿ, ಯು ಆರ್ ದ ಬೆಸ್ಟ್ ಸ್ಟೂಡೆಂಟ್, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಅಂತ ಹೇಳಿ ನೋಡಿ. ಆ ₹2 ಆ ಹುಡುಗನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಆತ್ಮೀಯ ಶ್ರದ್ಧೆಯ ಗುರುಬಂಧುಗಳೇ,
ಇದು ಕೇಳೋದಕ್ಕೆ ಹೇಳೋದಕ್ಕೆ ತುಂಬ ತುಂಬ ಭಾವನಾತ್ಮಕವಾಗಿ ಕಾಣ್ಬೋದು. ಬಟ್ ದೇರ್ ಇಸ್ ಎ ಚಾಲೆಂಜ್. ನಾವು ಉಪೇಕ್ಷೆ ಮಾಡಿದರೆ, ನಾವು ನೆಗ್ಲೆಕ್ಟ್ ಮಾಡಿದರೆ ಮಕ್ಕಳ ಭವಿಷ್ಯ ಹಾಳಾಗಿರ್ತದೆ. ನಾನು ಆಗಲೇ ಹೇಳಿದ ಹಾಗೆ ಯಾವುದ್ರ ಬಗ್ಗೆನೂ ವಿಚಾರ ಮಾಡಬೇಡಿ. ಜಸ್ಟ್ ಯು ಮಸ್ಟ್ ಬಿ ಎ ಟ್ರಾನ್ಸ್ಫರ್. ಅವ್ರ ಎದೆ ಒಳಗಡೆ ಒಂದು ವಿದ್ಯುತ್ ಸಂಚಾರ ಮಾಡಿ ಕುಣಿಬೇಕು ಅವರು. ಸರ್, ನಾನು ಒಂದು ಯಾರೋ ಪ್ರಶ್ನೆ ಕೇಳಿದ್ರು, ಯಾರಿಗೆ ಜಗತ್ತಿನ ಅತಿ ಶ್ರೇಷ್ಠ ಶಿಕ್ಷಕ ಅಂತ ಪ್ರಶಸ್ತಿ ಕೊಡಬೇಕು? ಯಾರಿಗೆ ಜಗತ್ತಿನ ಅತಿ ಶ್ರೇಷ್ಠ ಈಗ ಕೊಡ್ತಾರ ಜಿಲ್ಲಾ, ತಾಲೂಕು, ರಾಜ್ಯ? ನಾನು ಬರೋ ಉತ್ತರ ಹೀಗಿದೆ: ಯಾರ ಶಾಲೆಗೆ ಮಕ್ಕಳು ನಗುತ್ತಾ ಓಡಿ ಬರುತ್ತಾರೆಯೋ ಮತ್ತು ಬೇಜಾರಾಗಿ ಮನೆಗೆ ಹೋಗುತ್ತಾರೆಯೋ ಆ ಶಿಕ್ಷಕ ಜಗತ್ತಿನ ಶ್ರೇಷ್ಠ ಶಿಕ್ಷಕ. ನಮ್ಮ ಕ್ಲಾಸ್ ಇದೆ ಅಂದ್ರೆ ಹುಡುಗರು ಬಾಲ ಕಡೆಗೆ ನೋಡ್ತಿರ್ಬೇಕು. ನಮ್ಮ ಟೀಚರ್ ಬರಲೇ ಇಲ್ಲಲ್ಲ, ನಮ್ಮ ಸರ್ ಬರಲೇ ಇಲ್ಲಲ್ಲ ಅನ್ಬೇಕು. ನಮ್ಮ ಸರ್ ಬಂದ್ರಲ್ಲ ಅಂದ್ರು. ಆಮೇಲೆ ಈ ಮೆಥಡ್, ಈ ಟೀಚಿಂಗ್ ಏಡು, ಸಿ ದೀಸ್ ಆಲ್ ಆರ್ ಜಸ್ಟ್ ಮೀನ್ಸ್. ನೀವು ಹಿಂಗ ಪಾಠ ಮಾಡಬೇಕು, ಇಷ್ಟ ಪಾಠ ಮಾಡಬೇಕು, ಎಲ್ಲಿದೆ? ಯು ಆರ್ ಕಿಂಗ್ಸ್, ಜಸ್ಟ್ ಯು ಡೋಂಟ್ ಹ್ಯಾವ್ ಕ್ರೌನ್ಸ್. ಹೋಗ್ರಿ ಕ್ಲಾಸ್ ರೂಮ್ಗೆ ಹೊಸ 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 ಹೇಳಿ ನೋಡಿ. ಬೇಜಾರಾಗಬೇಡಿ. ಚಪ್ಪಲಿ ಹೊಲಿಯೋನು ಎವ್ರಿ ಡೇ 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಒಬ್ಬ ಚಮ್ಮಾರ ತನ್ನ ಪ್ರೊಫೆಷನ್ಗೆ ಎವ್ರಿ ಡೇ 10, 15, 20 ರೂಪೀಸ್ ಇನ್ವೆಸ್ಟ್ ಮಾಡ್ತಾನೆ. ದೇಶ ಭವಿಷ್ಯ ನಿರ್ಮಾಣ ಮಾಡೋದು ನಾವು. ನಮ್ಮ ಇನ್ವೆಸ್ಟ್ಮೆಂಟ್ ಹೆಂಗಿರ್ಬೇಕು ಹೇಳಿ? ಇನ್ವೆಸ್ಟ್ಮೆಂಟಲ್ಲಿ ನಾನು ಬಡ್ಡಿ ದುಡ್ಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ನ್ಯೂಸ್ ಪೇಪರ್ ಓದೋದು ಇಟ್ಕೊಳ್ಳಿ, ತಿಂಗಳಿಗೆ ಒಂದು ಸಣ್ಣ ಪುಸ್ತಕ ಓದಿ, ಒಂದು ಕಥೆ ಓದಿ, ಚರಿತ್ರೆ ಓದಿ. ಮಹಾತ್ಮ ಅಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿದ್ರಲ್ಲ ಪುಲೆಯವರು, ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡಲಿಲ್ಲ. ಆ ತಾಯಿ ಶಾಲೆಗೆ ಹೋಗ್ತೀನಿ ಅಂತ ಹೊರಟ್ರೆ ಊರವರೆಲ್ಲ ಮೊಟ್ಟೆ ಟೊಮೆಟೊ ತೊಗೊಂಡು ಹೊಡಿತೀವಿ. ಇವ್ರು ಹೊಡಿತಾರೆ ಅಂತ ಗೊತ್ತಿದ್ದು ಬ್ಯಾಗ್ ಒಳಗಡೆ 2ನೇ ಸೀರೆ ಇಟ್ಕೊಂಡು ಹೋಗ್ತಿದ್ರು. ಅಲ್ಲಿ ಹೋದ್ಮೇಲೆ ಕೊಳೆ ಆಗಿರೋ ಸೀರೆ ಬಿಚ್ಚಿ ಎಸೆದು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಪಾಠ ಮಾಡ್ತಿದ್ರು ಅವರು. ಇಟ್ ಈಸ್ ಇನ್ವೆಸ್ಟ್ಮೆಂಟ್. ಓದ್ರಿ, ಚರಿತ್ರೆ ಓದ್ರಿ, ಪುಸ್ತಕ ಓದಿ, ಒಳ್ಳೆ 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 ಸುಭಾಷಿತಗಳನ್ನು ಹೇಳಿ, ಒಳ್ಳೆ ಒಳ್ಳೆ ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ಹೇಳಿ. ಸುಮ್ಮನೆ ಪ್ರಾರ್ಥನೆ, ಸುಮ್ಮನೆ ಆಟ. ಅವರಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಬಾರ್ದು. ನಾಳೆ ಬೆಳಕು ಹರಿದ ತಕ್ಷಣ ನಾನು ಟೀಚರ್ಗೆ ಹೋಗಿ ಒಂದು ಪ್ರಶ್ನೆ ಕೇಳಬೇಕಂತ ಅವ್ನ ಮನೆಯಾಗ ಚಡ್ಪಡಿಸ್ಬೇಕು. ಚಡ್ಪಡಿಸೋ ಮಕ್ಕಳನ್ನ ತಯಾರಿ ಮಾಡಿ, ದೇಶ ನಡ್ತದೆ. ಚಡ್ಪಡಿಸ್ಬೇಕು. ಅಂಥ ಪ್ರಯತ್ನ ನೀವೆಲ್ಲ ಮಾಡ್ತೀನಿ ಅಂತ ಆಶಿಸ್ತಾ, ಯಾರು ಉದಾಸೀನ ಮಾಡಬೇಡ್ರಿ. 100ಕ್ಕೆ 0 ಮಾರ್ಕ್ಸ್ ತೊಗೊಂಡವನು ಹೀರೋನ, 100ಕ್ಕೆ 0 ಮಾರ್ಕ್ಸ್ ತೊಗೊಂಡವನು ಹೀರೋನ, 100ಕ್ಕೆ 100 ಮಾರ್ಕ್ಸ್ ತೊಗೊಂಡವನು ಹೀರೋ. ಓದಾಕ ಬಂದವರು ಹೀರೋನು, ಬರಲಾದವರು ಹೀರೋನು. ಓದು ಬರಹ ಮುಖ್ಯ ಅಲ್ಲ, ಧೈರ್ಯ ಮುಖ್ಯ, ಜ್ಞಾನ ಮುಖ್ಯ, ಅಸ್ವೀಕಾರ ಮನೋಭಾವ ಮುಖ್ಯ. ನಾನು ಬೆಳಿಬೇಕು, ಬಲಶಾಲಿ ಆಗಬೇಕು ಅನ್ನೋದು ಬಹಳ ಮುಖ್ಯ. ಜೊತೆಗೆ ತಂದೆ ತಾಯಿ ಬಗ್ಗೆ, ಸಮಯದ ಬಗ್ಗೆ, ಸಂಪತ್ತಿನ ಬಗ್ಗೆ ಅವ್ರಿಗೆ ತಿಳಿಸಿ. ಸಂಬಂಧಗಳ ವ್ಯಾಲ್ಯೂ ಏನು ಅನ್ನೋದನ್ನು ಕಲಿಸಿ. ದುಡ್ಡಿನ ವ್ಯಾಲ್ಯೂ ಏನು? ಅರೆ, ಶಾಲೆಗೆ ಬರೋ ಪ್ರತಿ ಮಗು 5 ರೂಪಾಯಿ ಕುರ್ಕುರಿ ತಗೊಂಡು ತಿನ್ಕೋತ ಬರ್ತಾ ಇದ್ದೀವಿ. ಮನೆಗೆ ಊಟ ಮಾಡಿಲ್ಲ, ಅವರಪ್ಪ 100 ರೂಪಾಯಿ ತೊಗೊಂಡ್ಬರ್ಬೇಕಾದ್ರೆ 8 ಗಂಟೆಗೆ ಹೋಗಿ 4 ಗಂಟೆವರೆಗೂ ಕೆಲಸ ಮಾಡಬೇಕು. ಬಂದಾಗ ಇವತ್ತು ದಿನಕ್ಕೆ 5 ಒಂದು ಕುರ್ಕುರಿ ತಿಂತಾರೆ. ತಿಂಗಳಿಗೆ ಅವ್ರ ಅಪ್ಪ ಒಂದು ದಿವಸದ ಕೂಲಿ. 8 ತಾಸು ನಿಮ್ಮ ಅಪ್ಪನ ಬಿಸಿಲಾಗ ಬಿಸಿ ನೀ ಕುರ್ಕುರಿ ತಿಂತೀಯಲ್ಲ, ನೀ ಶಾಣೆ ಏನು ಅಂತ ಹೇಳಬೇಕು. ಇದು ನಾವೇ ಹೇಳಬೇಕು. ಭಾಳ ಜನ ಟೀಚರ್ಸ್ ಇದ್ದಾರೆ, ಅದು ಯಾಕೆ ಬೇಕು ನಮಗಂತ. ನಾವು ಹೇಳೋದು ಯಾರು ಹೇಳೋದು? ನಾನು PU ಕಾಲೇಜ್ ಮಕ್ಕಳಿಗೆ ಮೊದಲನೇ ದಿವಸ ಬರ್ಸಿದ್ದೀವಿ ನೋಟ್ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ. ತಂದೆ ತಾಯಿ ಮನಸ್ಸಿಗೆ ನೋವು ಮಾಡುವವನು ಎಷ್ಟೇ ವಿದ್ಯಾವಂತನಾದರೂ ದಡ್ಡ, ಎಷ್ಟೇ ಶ್ರೀಮಂತನಾದರೂ ಬಡವ. ಅವನ ಬಗ್ಗೆ, ಅಪ್ಪನ ಬಗ್ಗೆ, ಸಮಯದ ಬಗ್ಗೆ, ಸಂಪತ್ತಿನ ಬಗ್ಗೆ, ಸಂಬಂಧಗಳ ಬಗ್ಗೆ ಎಲ್ಲ ಕಲಿಸಿ. ಇಟ್ ಇಸ್ ಎ ಗ್ರೇಟ್ ಚಾನ್ಸ್. ಟೀಚರ್ ಪ್ರೊಫೆಷನ್ ಅನ್ನೋದು ಇಟ್ ಇಸ್ ಎ ಚಾನ್ಸ್ ಟು ಸರ್ವ್ ದ ಕಂಟ್ರಿ, ಟು ಸರ್ವ್ ದ ವರ್ಲ್ಡ್. ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅನಂತ ಅವಕಾಶಗಳನ್ನ ಮುಂದೆ ಇವೆ. ಆ ಅವಕಾಶಗಳ ಸದುಪಯೋಗವನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಎದೆಯ ಒಳಗಡೆ ಪ್ರೇಮದ ಬತ್ತಿಯನ್ನು ಹೊತ್ತಿಸಿ, ಅದರ ಕಾಂತಿಯಲ್ಲಿ ಜಗತ್ತು ನಂದನವನ ಆಗಲಿ ಅಂತ ಆಶಿಸಿ, ನನ್ನನ್ನು ಇಲ್ಲಿ ಸೇವೆ ಮಾಡೋದಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಮಾನನೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನನೀಯ ತಹಶೀಲ್ದಾರ್ ಅವರಿಬ್ಬರು ನಮಗೆ ಹಿಂದೆ ಒಂದು 2 ಸರಿ ನಾವು ಭೇಟಿಯಾಗಿದ್ದೆವು. ಒಬ್ಬ ಒಳ್ಳೆಯ ಅಧಿಕಾರಿಗಳು, ಒಬ್ಬ ಒಳ್ಳೆಯ ಶಿಕ್ಷಣಾಧಿಕಾರಿಗಳು, ಮತ್ತು ನಿಮ್ಮ ಟೀಚರ್ಸ್. ನನಗೆ ಭಾಳ ಜನ ಇಲ್ಲಿ ಪರಿಚಯ ಇದ್ದವರು ಇದ್ದೀವಿ. ನಮ್ಮದು ಇಲ್ಲೇ ನಿಪ್ಪಾಣಿ, ಚಿಕ್ಕೋಡಿ, ಏನು ಭಾಳ ದೂರಲ್ಲ, ಅದೇ ಆಜುಬಾಜು. ಎಲ್ಲರೂ ಕೂಡ ಎದೆಯೊಳಗಡೆ ನಕಾರಾತ್ಮಕ ಭಾವನೆಗಳನ್ನು ಹೊರಗಡೆ ಹಾಕಿ, ದೇಶ ನಮ್ಮ ಕಣ್ಣು ಮುಂದೆ ಇರಬೇಕು, ದೇಶದ ಮುತ್ತುಗಳಾದ ಮಕ್ಕಳು ನಮ್ಮ ಕಣ್ಣು ಮುಂದೆ ಇರಬೇಕು. ಅದನ್ನು ಜೋಪಾನ ಮಾಡೋಣ, ಜತನ ಮಾಡೋಣ, ಶ್ರೀಮಂತ ಮಾಡೋಣ.